ನಮಸ್ಕಾರ. 9 ಗಂಟೆಯ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ಕೂಡ ನನ್ನ ಬಳಿ ಹಲವಾರು ಸುದ್ದಿಗಳಿವೆ. ಏನು ಒಕ್ಕಲಿಗರ ಸಂಘದ ಅಧ್ಯಕ್ಷ ಸ್ಥಾನದಿಂದ ಅಪ್ಪಾಜಿ ಗೌಡರನ್ನ ಇಳಿಸಿರುವ ಸುದ್ದಿ ಇದೆ. ಮತ್ತದೇ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಜಟಾಪಟಿ ಮತ್ತು ಈಶ್ವರಪ್ಪನವರ ವಿಭಿನ್ನ ಹೇಳಿಕೆಯ ಸುದ್ದಿ ಇದೆ. ಹಾಗೆಯೇ ವೆಸ್ಟ್ ಬೆಂಗಾಲ್ನ ದೀದಿಯವರು ಮೋದಿಯವರಿಗೆ ಕಾಳಿದಾಸ ಅಂತ ಹೇಳಿರುವ ಸುದ್ದಿ ಇದೆ. ಹೀಗೆ ಹಲವು ಸುದ್ದಿಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಎಂದಿನಂತೆ ನನ್ನ ಜೊತೆ 4 ಅತಿಥಿಗಳಿರ್ತಾರೆ. ನಾವು ಒಂದೊಂದೇ ಸುದ್ದಿಯನ್ನು ತೆಗೆದುಕೊಂಡು ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಮೊದಲನೇದಾಗಿ ನೋಡೋಣ ಹೆಡ್ಲೈನ್ಸ್. ಬೀದಿಗೆ ಬಂತು ರಾಜ್ಯ ಒಕ್ಕಲಿಗರ ಸಂಘದ ಆಂತರಿಕ ಕಲಹ, ವಿರೋಧಿ ಬಣದಿಂದ ಅವಿಶ್ವಾಸ ನಿರ್ಣಯ, ಅಧ್ಯಕ್ಷ ಅಪ್ಪಾಜಿ ಗೌಡ ಪದಚ್ಯುತಿ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಈಶ್ವರಪ್ಪ ಮುಖ್ಯಮಂತ್ರಿಯಂತೆ, ಪಕ್ಷದ ನಾಯಕರ ಕೆಂಗಣಿಗೆ ಗುರಿಯಾಗುತ್ತಾ ಸಂಗಳ್ಳಿ ರಾಯಣ್ಣ ಬ್ರಿಗೇಡ್ ಫ್ಲೆಕ್ಸ್. ನರೇಂದ್ರ ಮೋದಿ ದೇಶ ನಡೆಸುವುದಕ್ಕೆ ಅಸಮರ್ಥರು, ಪ್ರಧಾನಿ ಕಾಳಿದಾಸ ಇದ್ದಂತೆ, ದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಬರಲಿ ಅಂದರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಹೃದಯ ಆಘಾತದಿಂದ ಬಹುಭಾಷಾ ನಟ ಓಂಪುರಿ ವಿಧಿವಶ, ಹಿರಿಯ ನಟನ ಅಗಲಿಕೆಯ ಗಣ್ಯರು ಅಪಾರ ಅಭಿಮಾನಿಗಳ ಸಂತಾಪ. ಇಂಗ್ಲೆಂಡ್ ವಿರುದ್ಧದ ಏಕದಿನ T20 ಸರಣಿಗೆ ಟೀಮ್ ಇಂಡಿಯಾ ಪ್ರಕಟ, ಕೊಹ್ಲಿ ಕ್ಯಾಪ್ಟನ್, ಯುವರಾಜ್ ಸಿಂಗ್, ಆಶೀಶ್ ನೆಹ್ರಾಗೆ ಮತ್ತೆ ಸಿಕ್ಕಿದೆ ಚಾನ್ಸ್. ಪ್ರಿಯ ವೀಕ್ಷಕರೇ, ಮೊದಲ ಸುದ್ದಿಯನ್ನು ತೆಗೆದುಕೊಳ್ಳೋದಕ್ಕಿಂತ ಮೊದಲು ನನ್ನ ಜೊತೆಗಿರುವ ಅತಿಥಿಗಳ ಪರಿಚಯ ಮಾಡಿಕೊಡ್ತೇನೆ. ಎಂದನಂತೆ ನನ್ನ ಬಲಭಾಗದಲ್ಲಿ ಏನು ಸುದ್ದಿ ಟಿವಿಯ ಸಂಪಾದಕೀಯ ಸಲಹೆಗಾರರಾಗಿರುವ NS ಶಂಕರ್ ಇದ್ದಾರೆ. ಹಾಗೆ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಾಗಿರುವ BJ ಪುಟ್ಟಸ್ವಾಮಿ ಅವರಿದ್ದಾರೆ. ರಾಜಕೀಯ ವಿಶ್ಲೇಷಕರು ಪತ್ರಕರ್ತರು ಆಗಿರುವ MK ಭಾಸ್ಕರ್ ರಾವ್ ಇದ್ದಾರೆ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಯಾವುದಾದ್ರೂ ಕೂಡ ಈಗ BMTC ಅಧ್ಯಕ್ಷರಾಗಿರುವ ನಮ್ಮೆಲ್ಲರ ಸ್ನೇಹಿತರು ಆಗಿರುವ ನಾಗರಾಜ್ ಅವರಿದ್ದಾರೆ. ಈ ಎಲ್ಲರೂ ಕೂಡ ನಾನು ಈಗ ಸ್ವಾಗತಿಸ್ತಾ ಮೊದಲ ಸುದ್ದಿಯತ್ತ ಈಗ ನೋಡೋಣ. ಒಕ್ಕಲಿಗರ ಸಂಘದ ಆಂತರಿಕ ಜಗಳ ಬೀದಿಗೆ ಬಂದಿದೆ. ದಿಢೀರ್ ಆಗಿ ಸಂಘದ ಅಧ್ಯಕ್ಷ ಅಪ್ಪಾಜಿ ಗೌಡರನ್ನ ಪದಚ್ಯುತಗೊಳಿಸಲಾಗಿದೆ. ಇದರ ನಡುವೆ ಇದೇ ತಿಂಗಳ 18ಕ್ಕೆ ಮತ್ತೊಂದು ಚುನಾವಣೆಗೆ ಮುಹೂರ್ತ ನಿಗದಿಯಾಗಿದೆ. ಆದರೆ ಅಪ್ಪಾಜಿ ಗೌಡರು ಮಾತ್ರ ಪದಚ್ಯುತಿ ನಿರ್ಣಯದ ಸಭೆ ಅಸಿಂಧು ಅಂತ ಹೇಳ್ತಿದ್ದಾರೆ. ಒಕ್ಕಲಿಗರ ಸಂಘದ ಬಣಗಳ ನಡುವಿನ ಆಂತರಿಕ ಜಗಳ ಮತ್ತೊಮ್ಮೆ ಬೀದಿಗೆ ಬಂದಿದೆ. ಪರಿಣಾಮ ಭಾರೀ ವಿರೋಧದ ನಡುವೆಯೂ ಅಧ್ಯಕ್ಷ ಗದ್ದುಗೆಗೆ ಏರಿದ್ದ ಅಪ್ಪಾಜಿಗೌಡ ತಮ್ಮ ಸ್ಥಾನದಿಂದ ಪದಚ್ಯುತಿಗೊಂಡಿದ್ದಾರೆ. ಅಪ್ಪಾಜಿಗೌಡ ಬಣ ಮತ್ತು ಸಹ ಕಾರ್ಯದರ್ಶಿ ನಾರಾಯಣಸ್ವಾಮಿ ಬಣದ ನಡುವಿನ ಕಿತ್ತಾಟದಲ್ಲಿ ಸದ್ಯ ನಾರಾಯಣಸ್ವಾಮಿ ಬಣದ ಕೈ ಮೇಲಾಗಿದೆ. ಇಂದು ಪ್ರತ್ಯೇಕವಾಗಿ ನಾರಾಯಣಸ್ವಾಮಿ ಬಣ ನಡೆಸಿದ ಸಭೆಯಲ್ಲಿ ಒಕ್ಕಲಿಗರ ಸಂಘದ 35 ನಿರ್ದೇಶಕರಲ್ಲಿ 18 ಜನ ಪಾಲ್ಗೊಂಡಿದ್ರು. ಈ ಮೂಲಕ ಅವಿಶ್ವಾಸ ನಿರ್ಣಯ ಮಂಡಿಸಿ ಅಪ್ಪಾಜಿಗೌಡರನ್ನ ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಲಾಯಿತು. ಇಲ್ಲಿ ಈಗಿನ ಪದಾಧಿಕಾರಿಗಳ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ನಮ್ಮ ಜಾಯಿಂಟ್ ಸೆಕ್ರೆಟರಿ ಹೊರತುಪಡಿಸಿ ನಾರಾಯಣ ಮೂರ್ತಿಯವರೊಬ್ಬರು ಬಿಟ್ಟು ಉಳಿದವರು ಡಾಕ್ಟರ್ ಅಪ್ಪಾಜಿಗೌಡರು, ಅಧ್ಯಕ್ಷರಾದ ಡಾಕ್ಟರ್ ಅಪ್ಪಾಜಿಗೌಡರು, ಉಪಾಧ್ಯಕ್ಷರಾದ ಶಶಿಕಿರಣ್, ಪ್ರಧಾನ ಕಾರ್ಯದರ್ಶಿಯಾದ ಹುಲ್ಲೂರು ಸಿ ಮಂಜುನಾಥ್ ಮತ್ತು ಖಜಾಂಚಿಯವರಾದ DC ಕಾಳೇಗೌಡರು ಅವರುಗಳ ಸಂಘದ ಅವರನ್ನು ಈ ನಿರ್ಣಯದ ಮಂಡಿಸಿ ಈ ನಿರ್ಣಯವನ್ನು ಅನುಮೋದಿಸಿ ಅವರನ್ನು ಈ ಸ್ಥಾನಗಳಿಂದ ತೆಗೆದುಹಾಕಲಾಗಿದೆ. ಇನ್ನು ಸಭೆ ಆರಂಭಕ್ಕೂ ಮುನ್ನ ನಿರ್ದೇಶಕ ಮಲ್ಲಯ್ಯ ಅಪ್ಪಾಜಿಗೌಡರ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಹೀಗಾಗಿ ಅಪ್ಪಾಜಿಗೌಡರು ತಮ್ಮೆಡೆಗೆ 18 ಸದಸ್ಯರ ಬೆಂಬಲವಿರುವ ವಿಶ್ವಾಸದಲ್ಲಿದ್ರು. ಆದರೆ ದಿಢೀರ್ ಬೆಳವಣಿಗೆ ಎಂಬಂತೆ ಮಲ್ಲಯ್ಯ ನಾರಾಯಣಸ್ವಾಮಿ ಬಣದತ್ತ ವಾಲಿದ್ರು. ಸಹಜವಾಗಿಯೇ 35 ಸದಸ್ಯ ಬಲದ ಸಂಘದಲ್ಲಿ ನಾರಾಯಣಸ್ವಾಮಿ ಬಣ ಬಹುಮತವನ್ನ ಪಡೆಯುವಲ್ಲಿ ಯಶಸ್ವಿಯಾಯಿತು. ಹೀಗಾಗಿ ಸಭೆ ಆರಂಭಕ್ಕೂ ಮುನ್ನ 2 ಬಣದ ಸದಸ್ಯರ ನಡುವೆ ಭಾರೀ ಮಾತಿನ ಚಕಮಕಿ ನಡೆಯಿತು. ಕೈ ಮಿಲಾಯಿಸಿಕೊಳ್ಳುವ ಹಂತಕ್ಕೂ ಬಂದಿತ್ತು. ಆದರೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಈ ಕುರಿತಾಗಿ ಮಾತನಾಡಿದ ಮಲ್ಲಯ್ಯ, ಅಪ್ಪಾಜಿಗೌಡರ ಭ್ರಷ್ಟ ಆಡಳಿತದಿಂದ ಬೇಸತ್ತು ನಾನು ವಿರೋಧಿ ಬಣದಲ್ಲಿ ಗುರುತಿಸಿಕೊಳ್ಳಬೇಕಾಯಿತು ಅಂದರು. ಅದೆಲ್ಲ ಅಪ್ಪಾಜಿಗೌಡರ ಹೇಳಿಕೆ ಪೂರ್ತಿ ಸುಳ್ಳದು. ನನ್ನನ್ನು ಯಾರು ಪ್ರಭಾವ ಬೀರೋಕ್ಕಾಗಲ್ಲ. ನಾವೆಲ್ಲ ಇಂಡಿವಿಜುವಲ್ಸು.
ನಾನು ಇಂಡಿಪೆಂಡೆಂಟ್ ಆಗಿದ್ದರೂ ಯಾರ ಅಬ್ಲಿಗೇಷನ್ಸು ಇಲ್ಲ, ಆ ಥರದ ಪ್ರಭಾವಕ್ಕೊಳಗೆ ಬರಲಿಲ್ಲ. ಇಲ್ಲಿ ಆಡಳಿತದ ವೈಫಲ್ಯ ನಾನು ಗಮನಿಸಿದ್ದೀನಿ. ಅದೇ ನನ್ನ ಮೇಯ್ನ್ ಉದ್ದೇಶನೇ ಹೊರತು ಯಾರೋ ಪ್ರಭಾವಕ್ಕೆ ಬಂದು ಇವರು ಸಪೋರ್ಟ್ ಮಾಡುವಂಥದ್ದು ಏನಿರಲಿಲ್ಲ. ಇನ್ನು ವಿರೋಧಿ ಬಣ ನಡೆಸಿದ ಸಭೆಯಲ್ಲಿ ವೀಕ್ಷಕರಾಗಿ ಸರ್ಕಾರಿ ಅಧಿಕಾರಿಯೊಬ್ಬರು ಭಾಗಿಯಾಗಿದ್ರು. ಅವರ ಸಮ್ಮುಖದಲ್ಲಿ ಅಪ್ಪಾಜಿಗೌಡ ಮತ್ತಿತರ ಪದಾಧಿಕಾರಿಗಳನ್ನ ಪದಚ್ಯುತಗೊಳಿಸಿ ಇದೇ ತಿಂಗಳು 18ರಂದು ಚುನಾವಣೆ ಘೋಷಿಸಲಾಯಿತು. ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಅಪ್ಪಾಜಿಗೌಡ, ಈ ಸಭೆಯೇ ಅಸಿಂಧು. ಸಭೆ ನಡೆಸುವ ಮುನ್ನ ಎಲ್ಲಾ ನಿರ್ದೇಶಕರಿಗೆ ನೋಟಿಸ್ ನೀಡಬೇಕು, ಅಲ್ಲದೆ ನನ್ನನ್ನ ಪದಚ್ಯುತಿಗೊಳಿಸಲು ಅವರ್ಯಾರು ಅಂತ ಪ್ರಶ್ನಿಸಿದ್ರು. ಅಲ್ಲದೆ ಮುಂದೆ ನ್ಯಾಯಾಲಯದ ಮೆಟ್ಟಿಲಿರುವುದಾಗಿ ತಿಳಿಸಿದ್ರು. ಅಧಿಕೃತವಾಗಿ ಕಾರ್ಯದರ್ಶಿ ಕಳಿಸಿದ್ರೆ ಮಾತ್ರ ಅವರು ವೀಕ್ಷಕರನ್ನ ಹಾಕಬೇಕಷ್ಟೇ. ಅಧಿಕೃತವಾದ ಪ್ರಧಾನ ಕಾರ್ಯದರ್ಶಿನೇ ನೋಟಿಸ್ ಇಶ್ಯೂ ಮಾಡಲಿಲ್ಲ. ಮತ್ತೆ ಈ 7 days ಗ್ಯಾಪ್ ಕೊಟ್ಟು 35 ಜನ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನ ಕರೆದು ಮೀಟಿಂಗ್ ಮಾಡಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಅದರಲ್ಲಿ ಮೆಜಾರಿಟಿ ಮೈನಾರಿಟಿ ತೀರ್ಮಾನ ಮಾಡಿದ್ರೆ ಅವಾಗ ಇದನ್ನು ಒಪ್ಕೋಬಹುದು. ದಾರಿಗಳಿದೆ, ಲಾಯರ್ಸ್ ಇದ್ದಾರೆ. ಇನ್ನೊಂದೆಡೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಒಕ್ಕಲಿಗರ ಸಂಘದಲ್ಲಿಯೂ ರೆಸಾರ್ಟ್ ರಾಜಕಾರಣ ಶುರುವಾಗಿದೆ. ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ವಿರೋಧಿ ಬಣದ 20 ನಿರ್ದೇಶಕರು ಹಾಸನದತ್ತ ಪಯಣ ಬೆಳೆಸಿದ್ದಾರೆ. ಒಟ್ಟಾರೆ 2 ಬಣದ ಕಿತ್ತಾಟದ ನಡುವೆ ಯಾರು ಅಧ್ಯಕ್ಷ ಗದ್ದುಗೆಗೆ ಏರ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಸುಧೀರ್ ಜೊತೆ ಸುಬ್ರಹ್ಮಣ್ಯ ಎಸ್ ಹಂಡಿಗೆ, ಸುದ್ದಿ ಟಿವಿ, ಬೆಂಗಳೂರು. ಎಸ್, ಒಕ್ಕಲಿಗರ ಸಂಘದಲ್ಲೂ ಕೂಡ ರೆಸಾರ್ಟ್ ರಾಜಕಾರಣ ಪ್ರಾರಂಭ ಆಗಿದೆ. ಇದು ರಾಜಕಾರಣಿಗಳ ಪ್ರಭಾವದಿಂದ ಈ ರೆಸಾರ್ಟ್ ರಾಜಕಾರಣ ಪ್ರಾರಂಭ ಆಗಿದೆಯೋ ಅಥವಾ ರಾಜಕಾರಣಿಗಳ ಇನ್ವಾಲ್ವ್ಮೆಂಟಿಂದ ಪ್ರಾರಂಭ ಆಗಿದೆಯೋ ಗೊತ್ತಿಲ್ಲ. ಆದರೆ 1906ರಲ್ಲಿ ಪ್ರಾರಂಭವಾದ ಒಕ್ಕಲಿಗರ ಸಂಘ ಒಕ್ಕಲಿಗರ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಯ ಒಂದು ಉದ್ದೇಶದಿಂದ ಪ್ರಾರಂಭ ಆದ್ದು. ಸೊ ಬಡ ಒಕ್ಕಲಿಗರಿಗೆ ಶಿಕ್ಷಣ ಸಿಗಬೇಕು ಅನ್ನುವ ಉದ್ದೇಶದಿಂದ ಪ್ರಾರಂಭ ಆದ್ದು. ಆದರೆ ಕಾಲಕ್ರಮದಲ್ಲಿ ಅದರೊಳಗೆ ರಾಜಕೀಯ ಪ್ರವೇಶಿಸ್ತೋ ಅಥವಾ ಇಡೀ ಸಂಘದ ಒಳಗೆ ಹಣಕಾಸಿನ ವಹಿವಾಟು ಜಾಸ್ತಿ ಆದ ತಕ್ಷಣ ಬೇರೆಯವರ ಆಸಕ್ತಿ ಪ್ರಾರಂಭ ಆಯಿತು ಗೊತ್ತಿಲ್ಲ. ಸೊ ಈಗ 14 ಒಂದು ಸಂಸ್ಥೆಗಳನ್ನು ಈ ಸಂಘ ನಡೆಸ್ತಾ ಇದೆ. ನಿಮ್ಮ ಇದಕ್ಕೆ ನಾನು ಹೇಳ್ಬಿಟ್ಟು ನಾನು ಡಿಸ್ಕಷನ್ ಮಾಡೋಕ್ಕೆ ಹೋಗ್ತೀನಿ. ಎಷ್ಟು ಪ್ರಬಲವಾದ ಸಂಸ್ಥೆ ಈ ಒಕ್ಕಲಿಗರ ಸಂಘ ಅನ್ನೋದಕ್ಕೆ. ಸೊ ಒಕ್ಕಲಿಗರ ಸಂಘ ಡೆಂಟಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ ಇದೆ, ವಿ ವಿ ಪುರ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಇದೆ, ವಿ ವಿ ಪುರ ಸೈನ್ಸ್ ಕಾಲೇಜ್ ಇದೆ, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿ ಇದೆ, ಕೆಂಪೇಗೌಡ ನರ್ಸಿಂಗ್ ಕಾಲೇಜ್ ಇದೆ, SKFG ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಇದೆ, ಒಕ್ಕಲಿಗರ ಸಂಘ ನರ್ಸರಿ ಪ್ರೈಮರಿ ಆ್ಯಂಡ್ ಮಿಡ್ಲ್ ಸ್ಕೂಲ್ ಇದೆ, ಒಕ್ಕಲಿಗರ ಸಂಘ ITI ಇದೆ, ವಿ ವಿ ಪುರ ಈವ್ನಿಂಗ್ ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಇದೆ, ವಿ ವಿ ಪುರ ಲಾ ಕಾಲೇಜ್ ಇದೆ. ಹೀಗೆ 14 ಸಂಸ್ಥೆಗಳನ್ನು ಈ ಸಂಘ ನಡೆಸ್ತಾ ಇದೆ. ಆದರೆ ಇದು ರಾಜಕಾರಣ ಪ್ರಾರಂಭ ಆದ್ದು ಯಾವಾಗಿದ್ದ? ಎಸ್, ನಮಗೆಲ್ಲ ನೆನಪಿದೆ. ನಮ್ಮ ಪತ್ರಕರ್ತರ ಮಿತ್ರ ಭಾಸ್ಕರ್ ಶಂಕರ್ ಗೊತ್ತಿರ್ಬೋದು. ವೆಂಕಟಗಿರಿ ಗೌಡ ಅವರು ಅಧ್ಯಕ್ಷರಾದ ಸಂದರ್ಭದಲ್ಲೂ ಪ್ರಾರಂಭ ಆಯಿತು, ಅದಾದ ನಂತರ ಪ್ರಾರಂಭ ಆಯಿತು. ಈ ಹಿಂದೆ ಕೆಂಚಪ್ಪ ಗೌಡರು ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ಏನಾಯಿತು ಅನ್ನೋದು ನಮಗೆ ಗೊತ್ತಿದೆ. ಎಸ್, ಇಡೀ ಒಂದು ಸಮಾಜದ ಏಳಿಗೆಗಾಗಿ ಕೆಲಸ ಮಾಡಬೇಕಾದಂಥ ಒಂದು ಸಂಘ. ಒಬ್ಬ ಬಡ ಒಕ್ಕಲಿಗನಿಗೆ ಅವನಿಗೆ ಶಿಕ್ಷಣವನ್ನು ಕೊಡಬೇಕಾದಂಥ ಸಂಘ ಈ ಸ್ಥಿತಿಗೆ ಯಾಕೆ ಬರುತ್ತೆ? ಇದು ರಾಜಕಾರಣದಿಂದ ಬಂದಿದ್ದ? ಯಾಸ್ ಪುಟ್ಟಸ್ವಾಮಿ, ನಿಮ್ಮನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಸಿಚುವೇಶನ್ ಇದೆ, ಇದು ಆಗಬಾರ್ದಾಗಿತ್ತು ಅಂತ ನಂಬುದವು ನಾನು. ಸೊ ಸಂಘದ ಸದಸ್ಯರು ರಸ್ತೆಯಲ್ಲಿ ಹೊಡೆದಾಡೋ ಲೆವೆಲ್ಗೆ ಹೋಗ್ತಾರೆ ಅಂತಂದರೆ ನೀವು ಯಾವ ರೀತಿ ನಿಮ್ಮ ಸಮುದಾಯಕ್ಕೆ ಮೆಸೇಜ್ ಕೊಡ್ತೀರಿ? ಯಾಕಾಗುತ್ತೆ ಇದು? ಒಂದು ಸಮುದಾಯದ ಅಭಿವೃದ್ಧಿಗೆ, ಅದರಲ್ಲೂ ಸಹ ಒಂದು ರೈತಾಪಿ ಸಮುದಾಯದ ಅಭಿವೃದ್ಧಿಗೋಸ್ಕರವಾಗಿ ಸ್ಥಾಪನೆಯಾದಂಥ ಸಂಘದಲ್ಲಿ ಈ ರೀತಿ ಆಗ್ತಕ್ಕಂಥದ್ದು ಅತ್ಯಂತ ದುರ್ದೈವ. ಇದರಲ್ಲಿ ಮುಖ್ಯ ಕಾರಣ ನೀವು ಹೇಳಿದಾಗೆ, ಮೊದಲನೇದಾಗಿ ಇಲ್ಲಿ ಯಾವಾಗ ಇನ್ಸ್ಟಿಟ್ಯೂಷನ್ಸ್ಗಳು ಜಾಸ್ತಿ ಆದೋ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಬಂತು, ಇದರಲ್ಲಿ ಹಣ ಹರಿದು ಬರೋಕ್ಕೆ ಶುರುವಾಯಿತು. ಈ ಹಣ ಹರಿದು ಬರೋಕ್ಕೆ ಶುರುವಾದ ಮೇಲೆ ಅಧಿಕಾರದ ಎಲ್ಲಿ ಹಣ ಇದೆಯೋ ಅಲ್ಲಿ ಅಧಿಕಾರವನ್ನು ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ. ಅಂದ್ರೆ ನನಗನ್ಸುತ್ತೆ ನಿಮಗೆ, ಅಂದ್ರೆ ಒಂದೊಂದು ರಾಜಕೀಯ ಪಕ್ಷದ ಒಕ್ಕಲಿಗ ನಾಯಕರು ಒಂದೊಂದು ಗುಂಪನ್ನು ಬೆಂಬಲಿಸೋದಕ್ಕೆ ಪ್ರಾರಂಭಿಸಿದ್ರು ಅಂತ. ಅಲ್ಲಿ ರಾಜಕೀಯ ಯಾವ್ಯಾವ ಗುಂಪು ಅಂತಕ್ಕಂಥದ್ದನ್ನ ನಾನು ನೋಡಲಿಲ್ಲ, ನನಗೆ ಗೊತ್ತಿಲ್ಲ. ನಮ್ಮ ಕೆಲಸ ಅಲ್ಲ, ಅಲ್ಲೂ ರಾಜಕೀಯ ಇದೆ, ರಾಜಕೀಯ ಇಲ್ಲದೆ ಇಲ್ಲ, ಅಲ್ಲಿದೆ. ಆದರೆ ಈ ಹಣದ ಒಂದು ಹೆಚ್ಚಿನ ಕ್ರೋಢೀಕರಣ ಆಗ್ತಾ ಇರೋದ್ರಿಂದ ಅದರ ಪಾಲನ್ನು ನಾನು ಅಧಿಕಾರವನ್ನು ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಇದೆ.
ಮತ್ತು ಎಲ್ಲಿ ಹಣ ಇರ್ತದೋ ಅಲ್ಲಿ ರಾಜಕಾರಣಿಗಳು ಮೊದಲೇ ಇಂಟರ್ಫಿಯರ್ ಆಗ್ತಾರೆ. ಯಾಕೆಂದರೆ ಈ ಸಂಸ್ಥೆಯಲ್ಲಿ ಹಣ ಇದೆ ಮತ್ತು ಇನ್ಫ್ಲೂಯೆನ್ಸ್ ಮಾಡ್ಬೋದು, ಜನಾಂಗಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಆ ಇನ್ಫ್ಲೂಯೆನ್ಸ್ ಮಾಡೋ ಒಂದು ಸಂಸ್ಥೆ ಇದ್ದಾಗ ಅಲ್ಲಿ ನನ್ನವ್ರು ಇರಬೇಕು ಅಧಿಕಾರದಲ್ಲಿ ಅಂತಕ್ಕಂಥದ್ದನ್ನು ರಾಜಕಾರಣಿಗಳು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಪ್ರಯತ್ನ ಮಾಡ್ತಾರೆ. ಇಲ್ಲಿ ರಾಜಕೀಯ ಮತ್ತು ಹಣ ಅಂದ್ರೆ ಇವತ್ತೇನು ಅಪ್ಪಾಜಿ ಗೌಡರ ಪದಚ್ಯುತಿ ಆಯ್ತು, ಇದರ ಹಿಂದೆ ಪಕ್ಷ ರಾಜಕಾರಣ ಬೇರೆ ಬೇರೆ ರಾಜಕಾರಣ ಪ್ರಭಾವ ಬೀರಿದೆ ಅಂತ ತಮಗೆ ಅನ್ಸುತ್ತೆ? ಪಕ್ಷದ ರಾಜಕಾರಣ ಮತ್ತು ಹಣದ ಪ್ರಭಾವ ಎರಡೂ ಇದೆ. ಎಸ್ ನಾಗರಾಜ್ ಯಾದವ್, ನೀವೇನು ಹೇಳ್ತೀರಿ? ಈಗ ಬಿ ಪುಟ್ಟಸ್ವಾಮಿ ಅವರು ಹೇಳಿದ್ದು ಕೂಡ ಸರಿ ಇದೆ. ಆದರೆ ರಾಜಕಾರಣ ಮಾಡ್ತಕ್ಕಂಥ ಜಾಗ ಶಿಕ್ಷಣ ಸಂಸ್ಥೆಗಳಲ್ಲ, ಅದು ತಪ್ಪು. ಅಲ್ಲಲ್ಲ, ನೀವು ಶಿಕ್ಷಣ ಸಂಸ್ಥೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಯಾವುದೇ ಅಲ್ಲಿ ರಾಜಕೀಯ ಮಾಡಕ್ ಬರಲ್ಲ, ಪಬ್ಲಿಕ್ ಅಲ್ಲ, ಕಾಸು ಇದೆಯಲ್ಲ ಮಾಡಕ್ ಬರಲ್ಲ. ಈಗ ಒಕ್ಕಲಿಗರ ಸಂಘದಲ್ಲಿ ಒಕ್ಕಲಿಗರ ಸಮುದಾಯದಲ್ಲಿ ಒಂದು ಶಿಕ್ಷಣವನ್ನ ಕೊಡಬೇಕು. ಅಲ್ಲಿರ್ತಕ್ಕಂಥ ಬಡ ರೈತನಿಗೆ, ಯಾರು ಒಕ್ಕಲತನ ಮಾಡ್ತಕ್ಕಂಥ ರೈತನಿಗೆ ಒಂದು ಮೆಡಿಕಲ್ ಕಾಲೇಜ್ ಕಟ್ಟಬೇಕು, ಒಂದು ಡೆಂಟಲ್ ಕಾಲೇಜ್ ಕಟ್ಟಬೇಕು, ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿ ಅವನಿಗೆ ಸೀಟ್ ಕೊಡಬೇಕು ಅಂತೇಳಿ ಒಳ್ಳೆ ಉದ್ದೇಶದಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಅಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು, ದುಡ್ಡು ಹೊಡಿರ್ತಕ್ಕಂಥದ್ದು, ಇನ್ನು ಆಲೋಚನೆ ಮಾಡ್ತಕ್ಕಂಥ ಆ ರೀತಿ ಮಾಡ್ತಕ್ಕಂಥದ್ದು ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ್ರೆ ಅದನ್ನ ನಾವು ಖಂಡಿಸಬೇಕಾಗ್ತದೆ. ಸಮಾಜದಲ್ಲಿ ಈ ಥರ ಘಟನೆಗಳು ನಡೆದೇ ಅದು ದುರಾದೃಷ್ಟ ಅಂತ ಹೇಳಬೇಕಾಗ್ತದೆ. ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂಥವ್ರು ರಾಜಕೀಯ ಪ್ರೇರಿತವಾಗಿರಬೇಕು. ಯಾವುದೇ ಗುಂಪಿಗೆ ಸೇರಿರ್ತಕ್ಕಂಥ ರಾಜಕಾರಣವನ್ನು ಕಾಂಪೌಂಡ್ ಒಳಗಡೆ ತರಬಾರ್ದು ಅಂತ. ರಾಜಕಾರಣ ಒಂದಾದ್ರೆ ಇನ್ನೊಂದು ಭ್ರಷ್ಟಾಚಾರದ ಪ್ರಶ್ನೆ ನಮಗೆಲ್ಲ ಗೊತ್ತಿದೆ. ಅಪ್ಪಾಜಿ ಗೌಡರ ಮೇಲೆ ಹಲವು ಆರೋಪಗಳು, ಆರೋಪ ನಿಜವೋ ಸುಳ್ಳು ಅದು ಹೇಳಲಿಕ್ಕೆ ಬರ್ತೀನಿ ನಾನು. ಇದೇನಾಗಿದೆ, ಮೊದಲು ಬರೀ ಶಾಲೆಗಳು ನಡೆಸ್ತಾ ಈ ಸಮಸ್ಯೆಗಳು ಬರಲಿಲ್ಲ. ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆಯೋ ಅಲ್ಲಿ ರಾಜಕಾರಣದ ಹಸ್ತಕ್ಷೇಪ ಆಗ್ತಕ್ಕಂಥದ್ದು ಸಹಜವಾಗಿ ಕಾಣ್ತಾ ಇದ್ದೇವೆ. ಅದರಲ್ಲೂ ಕೂಡ ಹೇಳಬೇಕಂದ್ರೆ ರಾಜಕಾರಣಿಗಳು ಮಾತ್ರ ಅಲ್ಲ, ಮೆಡಿಕಲ್ ಸೀಟ್ ಕೊಡ್ತೀರಿ ಅದನ್ನ ಹೇಳ್ತಕ್ಕಂಥ ಕೇಸ್ ಕೂಡ ದಾಖಲೆ. ಈ ಕಾರಣಕ್ಕೋಸ್ಕರ ಎಲ್ಲ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ಸ್ ಎಲ್ಲ ನನ್ನ ಕೋಟಾ ಸೀಟು ಅಂತಾರೆ. ಅದು ತಪ್ಪು ಭಾವನೆ ಇರಬೇಕು. ಯಾವುದೇ ರೀತಿಯ ಕೋಟಾಗಳು ಇರಬಾರ್ದು. ಈ ಕೋಟಾ ಎಷ್ಟೆಷ್ಟು ಸೀಟ್ ಇರುತ್ತೆ? ಅದು ಅವರವರ ಸಂಸ್ಥೆಗೆ ಬಿಟ್ಟಿರ್ತಕ್ಕಂಥ ಅವರು ಹಂಚ್ಕೊಳ್ತದೆ. ನಮ್ಮ ಶಿಕ್ಷಣ ಸಂಸ್ಥೆಗಳು ಅದರ ಕೋಟ ಅಂತಕ್ಕಂಥ ಪದ್ಧತಿಯೇ ಇಲ್ಲ. ಈ ಕಾಲದಲ್ಲಿ ನೋಡೋದು ಬೆಂಗಳೂರಲ್ಲಿ ಇರ್ತದೆ ಶಿಕ್ಷಣ ಸಂಸ್ಥೆಗಳಾಗಿರೋದ್ರಿಂದ ಬೆಂಗಳೂರಲ್ಲಿ ಭಾಳ ಬೇಡಿಕೆ ಇದೆ. ಇಡೀ ದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಾರ್ತ್ ಇಂಡಿಯಲ್ಲಿ ಇರ್ತಕ್ಕಂಥ ಭಾಳಷ್ಟು ಜನ ಬರ್ತಕ್ಕಂಥ ಮೊದಲನೇ ಬಾರಿಗೆ ಬರೋದು ಬೆಂಗಳೂರಿಗೆ. ಇಲ್ಲಿ ಅಡ್ಮಿಷನ್ಗೆ ಭಾಳ ಡಿಮಾಂಡ್ ಇರುತ್ತೆ. 1 ವರ್ಷದ ಮೊದಲೇ ಬುಕ್ ಮಾಡ್ತಾರೆ. ಇದು ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ಅವ್ಯವಹಾರಗಳು ಮಾಡಿಕೊಳ್ಳಿಕ್ಕೋಸ್ಕರ ಕುರ್ಚಿ ಇಟ್ಕೊಳ್ಳಿಕ್ಕೆ ಹೋಗ್ತಾರೆ. ಅದು ತಪ್ಪು ಭಾವನೆ. ಯಾರೇ ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂಥವ್ರು ಸಮಾಜದ ಬಗ್ಗೆ ಆಲೋಚನೆ ಇರಬೇಕು ಮತ್ತು ಆ ಸಮುದಾಯದ ಬಗ್ಗೆ ಆಲೋಚನೆ ಇರಬೇಕು. ಗೌಡ್ರಲ್ಲಿ ಗದ್ದಲನ್ನು ಹೊರಗಡೆ ಇಡಬೇಕು, ಕಾಂಪೌಂಡ್ ಒಳಗೆ ತರಬಾರ್ದು ಅಂತಕ್ಕಂಥ ನನ್ನ ಭಾವನೆ. ಎಸ್ ಭಾಸ್ಕರ್, ನೀವು ಈ ಒಕ್ಕಲಿಗ ಸಂಘದ ವಿಷಯ ಅದಕ್ಕೆ ರಾಜಕೀಯ ಅನ್ನಿ ಚಟುವಟಿಕೆಯನ್ನು ವಾಟ್ ಎವರ್ ಇಟ್ ಮೇ ಬಿ ನೋಡ್ತಾ ಬಂದಿದೆ. ಸೊ ಇದ್ರ ಒಳಗಡೆ ರಾಜಕೀಯ ಹೇಗೆ ಇನ್ವಾಲ್ವ್ ಆಗಿದೆ? ಒಂದ್ಸಲ ಒಬ್ಬ ರಾಜಕಾರಣಿ ಬೆಂಬಲಿಸುವ ಗುಂಪು ಆಯ್ಕೆ ಆಗುತ್ತೆ, ಇನ್ನೊಂದ್ಸಲ ಇನ್ನೊಂದು ರಾಜಕಾರಣಿ ಬೆಂಬಲಿಸುವ ಗುಂಪು ಆಯ್ತು. ಇಡೀ ಘಟನೆಯನ್ನು ನೋಡುವಾಗ ನಮಗೆ ಭ್ರಷ್ಟಾಚಾರದ ಆರೋಪ ನಿಜಾನ ಸುಳ್ಳೋ ಗೊತ್ತಾಗದೇ ಇಲ್ಲ. ಅದರ ಜೊತೆಗೆ ಈ ಕೆಲವು ವಾಹಿನಿಗಳು ಕೆಲವರ ಪರವಾಗಿಯೋ ಇನ್ನಕ್ಕೆ ಈ ರೀತಿ ಕೆಲಸಗಳು ಕೂಡ ನಡೀತಿವೆ. ಸತ್ಯ ಯಾವುದು ಸುಳ್ಳು ಯಾವುದು ನಮ್ಗೆ ಗೊತ್ತಿಲ್ಲ. ರಾಜಕಾರಣ ನಿಮ್ಗೆ ಅನ್ಸುವಾಗ ಹೇಗೆ ಈ ಒಕ್ಕಲಿಗರ ಸಂಘದ ಚಟುವಟಿಕೆಯಲ್ಲಿ ಕಾರ್ಯವೈಖರಿಯಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದೆ? ಇದಕ್ಕೆ 110 ವರ್ಷ ಹಿಂದಕ್ಕೆ ಹೋಗಬೇಕು. ಏನು ಒಕ್ಕಲಿಗರ ಸಂಘ ಸ್ಥಾಪನೆ ಆದ ಸಂದರ್ಭದಲ್ಲಿ ಅದರ ಒಂದು ಉದ್ದೇಶ ಏನಿತ್ತು ಅಂದರೆ ಶೈಕ್ಷಣಿಕ ಪ್ರಗತಿಗೆ ಆದ್ಯತೆಯನ್ನು ಕೊಡೋದು ಹೇಳೋದೊಂದಿತ್ತು. ಕಾರಣ ಇಷ್ಟೇ, ಬ್ರಾಹ್ಮಣರು ಮೂಲತಃ ಅವರಿಗೆ ವಿದ್ಯಾವಂತರಾಗಿದ್ದರು, ಅವರಿಗೆ ಶಿಕ್ಷಣದ ಸಮಸ್ಯೆ ಇರಲಿಲ್ಲ. ನಂತರದಲ್ಲಿ ಲಿಂಗಾಯತ ಸಾವಿರಾರು ಮಠಗಳು ತಾವು ಲಿಂಗಾಯತ ಸಮುದಾಯದವರಿಗೆ ಶಿಕ್ಷಣವನ್ನು ಕೊಡೋವನ್ನು ಆದ್ಯತೆ ಮೇಲೆ ತೊಗೊಂಡ್ರು, ಬೇರೆಯವರಿಗೂ ಕೊಟ್ಟರು, ಇಲ್ಲ ಅಂತಲ್ಲ. ಆದರೆ ಒಕ್ಕಲಿಗರಿಗೆ ಅವ್ರದ್ದೇ ಆದಂಥ ಶಿಕ್ಷಣ ಸಂಸ್ಥೆಗಳು ಮಗದೊಂದು ಇರಲಿಲ್ಲ. ಮೆಡಿಕಲ್ ಕಾಲೇಜನ್ನು ಬಿಟ್ಬಿಡಿ, ಮೆಡಿಕಲ್ ಕಾಲೇಜ್ ಅವರಿಗೆ ಬಂದಿದ್ದು ಗುಂಡ್ರಾಯರ ಕಾಲದಲ್ಲಿ. ಅಲ್ಲಿವರೆಗೆ ಮೆಡಿಕಲ್ ಕಾಲೇಜನ್ನು ಒಕ್ಕಲಿಗರ ಸಂಘ ನೋಡಿರಲಿಲ್ಲ. ಸೊ ಈ ಏನು ಅವರಿಗೆ ಒಂದು ಶೈಕ್ಷಣಿಕವಾದ ಪ್ರಗತಿಗೆ ಆದ್ಯತೆಯನ್ನು ಕೊಡಬೇಕು ಹೇಳೋ ಒಂದು ಧ್ಯೇಯೋದ್ದೇಶದಿಂದ ಹುಟ್ಟಿಕೊಂಡ ಸಂಘ ಕ್ರಮೇಣ ಅದು ಬೆಳೀತು. ಯಾಕೆಂದರೆ ಅದರ ಪೂರ್ವಸೂರಿಗಳು ಬಹಳ ಒಳ್ಳೆಯ ನಿರ್ಧಾರದಿಂದ ಅದನ್ನು ಸ್ಥಾಪನೆ ಮಾಡಿದರು. 110 ವರ್ಷದ ಹಿಂದಿನ ಕಥೆ ಅದೆಲ್ಲವೂ. ಆದರೆ ನಂತರದಲ್ಲಿ ಏನಾಯಿತು, ಅಲ್ಲಿ ದುಡ್ಡು ಶೇಖರಣೆ ಆಗ್ತಾ ಬಂದ ಹಾಗೆ 70ರ ದಶಕದಲ್ಲಿ ಅನಿಸುತ್ತೆ ರಾಜಕಾರಣ ಒಕ್ಕಲಿಗರ ಸಂಘದ ಒಳಗಡೆ ಪ್ರವೇಶಿಸಿ ಧಾರಾಳವಾಗಿ ಹೋಯ್ತದು. ನೋಡಿ, ವೆಂಕಟಗಿರಿ ಗೌಡರು ಫಾರ್ ಎಕ್ಸಾಂಪಲ್, ನೀವು ಬಹಳ ಒಳ್ಳೆಯ ದೇಶ ಕಂಡ ಅತ್ಯುತ್ತಮ ಅರ್ಥಶಾಸ್ತ್ರಜ್ಞರಲ್ಲಿ ಅವರು ಒಬ್ಬರು ಅಂತೇಳಿ ನಾವು ಕೇಳಿದ್ದೇವೆ. ಅವರು ಆ ಕಾಲದಲ್ಲಿ ಒಂದು ಇಂದಿರಾ ಗಾಂಧಿಯವರು ಸಾರಿದ ಎಮರ್ಜೆನ್ಸಿಯ ವಿರುದ್ಧ ಅವರು ವಿದ್ಯಾರ್ಥಿಗಳಿಗೆ ದುಡ್ಡು ಕೊಟ್ಟು ನೀವು ಗೋಡೆ ಮೇಲೆ ಬೋರ್ಡ್ ಬರೀರಿ, ರಸ್ತೆ ಮೇಲೆ ಇದನ್ನೆಲ್ಲ ಮಾಡಿಸ್ತಾ ಇದ್ರು ಅವರು. ಆ ರೀತಿ ಅವರಿಂದ ದುಡ್ಡು ತಗೊಂಡು ಬೋರ್ಡ್ ಬರೆದವ್ರಲ್ಲಿ ನಾನು ಇದ್ದೀನಿ, ಇಲ್ಲ ಅಂತಲ್ಲ, ಗೊತ್ತಾಯ್ತಾ? ಸೊ ಅಂಥ ಒಂದು ವೆಂಕಟಗಿರಿ ಗೌಡರು ಮುಂದೆ ಒಕ್ಕಲಿಗರ ಸಂಘದ ರಾಜಕೀಯದ ಒಳಕ್ಕೆ, ಅಂದರೆ ಒಕ್ಕಲಿಗರ ಸಂಘದ ಒಕ್ಕಲಿಗರ ಸಂಘದ ಒಳಗಡೆ ರಾಜಕಾರಣ, ಇನ್ನೊಂದು ರಾಜಕೀಯದ ಒಳಗಡೆ ಅವರು
ಇನ್ವಾಲ್ವ್ ಆಗ್ತಾರೆ, ದೇವೇಗೌಡರ ವಿರುದ್ಧ ಫೈಟ್ ಮಾಡ್ತಾರೆ, ಬಿಜೆಪಿಯಿಂದ ನಿಲ್ತಾರೆ. ಹೌದು. ಸೊ ರಾಜಕಾರಣ ಮತ್ತು ಒಕ್ಕಲಿಗರ ಸಂಘ ಚಟುವಟಿಕೆ ಎರಡು ಕೂಡ ಎಲ್ಲೋ ಮಿಕ್ಸ್ ಆಗ್ತವೆ. ಈಗ ಅಷ್ಟೇ ಅಲ್ಲ, ಅವರು ದೇವೇಗೌಡರ ವಿರುದ್ಧ ಒಂದು ಪುಸ್ತಕ ಕೂಡ ಬರೀತಾರೆ ಅವರು. ಸೊ ಅದೆಲ್ಲ ಅದು ಒಕ್ಕಲಿಗರ ಸಂಘಕ್ಕೂ ಅದಕ್ಕೂ ನೇರ ಸಂಬಂಧ ಇಲ್ಲ ಹೇಳಿ ನಾವು ತಿಳಿಯೋ ಹಾಗಿಲ್ಲ. ಯಾಕೆಂದರೆ ಇವೆಲ್ಲವೂ ಒಕ್ಕಲಿಗರ ಸಂಘದ ಒಳಗಡೆ ಒಂದು ವರ್ಟಿಕಲ್ ಆದಂಥ ಒಂದು ಸ್ಪ್ಲಿಟ್ ಆಗೋದಕ್ಕೆ ಅದು ಕಾರಣ ಆಯಿತು. ಇವತ್ತು ನಾವೇನು ಹೇಳ್ತೀವಿ, ಅಪ್ಪಾಜಿ ಗೌಡ್ರ ವಿರುದ್ಧ ಅದೇನೋ ಮೆಡಿಕಲ್ ಕಾಲೇಜ್ ಸೀಟ್ ಸ್ಕ್ಯಾಂಡಲ್ ಹಗರಣವನ್ನು ನೀವು ಪ್ರಸ್ತಾಪ ಮಾಡಿದಿರಿ, ಅದು ಒಂದಿದೆ. ಆದರೆ ಅಪ್ಪಾಜಿ ಗೌಡರು ಅದಕ್ಕೆ ಪ್ರತಿಯಾಗಿ ಒಂದು ಹೇಳಿದ್ದಾರೆ, ಅವ್ರದ್ದೆಲ್ಲೋ ಒಂದು ಜಾಗ ಇದೆ, ಅದು ಇವತ್ತಿನ ಮಾರುಕಟ್ಟೆ ಮೌಲ್ಯ ಅದು 1,000 ಕೋಟಿ ರೂಪಾಯಿ ಅಷ್ಟು. ಆ ಭೂಮಿಯನ್ನು ಒಳಗಡೆ ಹಾಕ್ಕೋಬೇಕು ಅಥವಾ ಪರಭಾರೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋರು ನನ್ನ ವಿರುದ್ಧ ನನ್ನನ್ನು ಪದಚ್ಯುತಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳೋ ಆರೋಪವನ್ನು ಅಪ್ಪಾಜಿ ಗೌಡರು ಮಾಡಿದ್ದಾರೆ. ಹೀಗೆ ಪರಸ್ಪರ ಆರೋಪ ಮತ್ತು ಕೆಸರು ಎರಚಾಟ ಇದೆಯಲ್ಲ, ಅದು ಇವತ್ತು ಒಕ್ಕಲಿಗರ ಸಂಘವನ್ನು ಹಾದಿ ಬೀದಿ ಜಗಳಕ್ಕೆ ತಂದಿದೆ. ಈಗ ನಾಗರಾಜ್ ಯಾದವ್ ಅವರು ಹೇಳಿದ ಹಾಗೆ ಅದೊಂದು ರೀತಿಯ ಗೌಡ್ರ ಗದ್ದಲಾಗಿ ಅದೊಂದು ರೀತಿಯ ಜನ ಯಾವ ರೀತಿಯಲ್ಲಿ ಅದನ್ನು ಸ್ವೀಕರಿಸಬೇಕು ಅಂತ ಗೊತ್ತಾಗದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಇಂತಹ ಸಂಘ ಸಂಸ್ಥೆಗಳು ಈ ರೀತಿ ಚಟುವಟಿಕೆ ಒಂದು ಸಮಾಜಕ್ಕೆ ಬೇರೆ ರೀತಿಯ ಮೆಸೇಜ್ ಹೋಗುತ್ತೆ. ಕನಿಷ್ಠ ಯಾರು ಮುಖಂಡರಿರ್ತಾರೆ ಬೀದಿ ರಂಪ ಮಾಡಿ ಹೊಡೆದಾಡೋ ಲೆವೆಲ್ಗೆ ಹೋದರೆ ಏನು ಮೆಸೇಜ್ ಕೊಡ್ತೀರಿ, ಮತ್ತು ಯಾವ ಉದ್ದೇಶದಿಂದ ಇಂಥ ಸಂಘಗಳು ಪ್ರಾರಂಭ ಆಗುತ್ತವೋ ಆ ಉದ್ದೇಶದ ಈಡೇರಿಕೆ ಬಹುದೊಡ್ಡ ಪೆಟ್ಟು ಬೀಳಲ್ವ ಶಂಕರ್? ಖಂಡಿತ. ಬಟ್ ಈಗ ಒಕ್ಕಲಿಗರ ಸಂಘದ ಆರ್ಥಿಕ ಬಲದ ಬಗ್ಗೆ ಇವರೆಲ್ಲರೂ ಪ್ರಸ್ತಾಪ ಮಾಡಿದರು. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಅಲ್ಲ, ಅವ್ರ ಪ್ರಾಪರ್ಟಿಗಳು ನೋಡಿದ್ರೆ ಯಾವ ಲೆಕ್ಕನ ಅದು ಪಾಳು ಬಿದ್ದಿರೋ ಭೂಮಿ ಒಂದು 1,000 ಕೋಟಿ ರೂಪಾಯಿದು ಅಂತ. ಈ ಥರ ಇರುವಾಗ ಏನಾಗುತ್ತೆ, ಒಂದು ರಾಜಕೀಯ ಶಕ್ತಿಗಳು ಅಲ್ಲಿ ಪ್ರವೇಶ ಮಾಡೋದು 2 ಕಾರಣಕ್ಕೆ. ಒಂದು ಈ ಆರ್ಥಿಕ ಬಲ, ಎರಡನೇದು ಅದು ದೊಡ್ಡ ವೋಟ್ ಬೇಸ್. ಅದು ವೋಟ್ ಬೇಸ್ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರೆ ಅವ್ರಿಗೆ ಒಂದು ವೋಟ್ ಬೇಸನ್ನು ಖಾತ್ರಿ ಮಾಡ್ಕೊಂಡಂಗೆ ಆಗುತ್ತೆ ಅನ್ನೋ ಕಾರಣಕ್ಕೂ ಬರ್ತಾರೆ. ರಾಜಕೀಯ ಇದ್ದಲ್ಲಿ ಪರ ವಿರೋಧ ಇದ್ದೇ ಇರ್ತವೆ, ಗುಂಪುಗಳು ಇದ್ದೇ ಇರ್ತವೆ, ಇವೆಲ್ಲವೂ ಇರ್ತವೆ. ಮತ್ತು ಭ್ರಷ್ಟಾಚಾರ ನ್ಯಾಚುರಲ್ ಆಗಿ ಈಗ ಮೆಡಿಕಲ್ ಕಾಲೇಜು ಈ ಥರದ್ದೆಲ್ಲ ಇದ್ದಾಗ ಭ್ರಷ್ಟಾಚಾರ ನ್ಯಾಚುರಲ್ ಆಗಿ ಇದ್ದೇ ಇರಲ್ಲ. ಭ್ರಷ್ಟಾಚಾರ ನ್ಯಾಚುರಲ್ ಅನ್ನೋದಕ್ಕಿಂತ ಭ್ರಷ್ಟಾಚಾರ ಅಂದ್ರೆ ಏನಂತ ಪುನರ್ವ್ಯಾಖ್ಯೆ ಮಾಡಬೇಕಾದಂತ ಒಂದು ಕಾಲಘಟ್ಟದಲ್ಲಿ ನಾವಿದ್ದೀವಿ. ವೀಕ್ಷಕರೇ, ನಾವು ಒಕ್ಕಲಿಗರ ಸಂಘದ ಬಗ್ಗೆ ಮಾತನಾಡುವಾಗ ಇದೇನು ಅಪ್ಪಾಜಿ ಗೌಡ್ರ 2ನೇ ಟರ್ಮ್. ಸೊ ಮೊದಲನೇ ಟರ್ಮಿಗೆ ಅವರು ಆಯ್ಕೆ ಆಗುವಾಗ ಅವ್ರ ಹಿಂದಿದ್ದಂಥ ಕೆಂಚಪ್ಪ ಗೌಡ್ರ ಮೇಲೆ ಎಷ್ಟೋ 1,000 ಕೋಟಿ ರೂಪಾಯಿ ಆರೋಪ ಬರುತ್ತೆ, ಗಲಾಟೆ ನಡೀತೆ. ಅಷ್ಟೇ ನಡೀಲ್ಲ, ಅದನ್ನ ಹತ್ರ ಒಂದು ವರದಿ ಇದೆ, ಇದನ್ನು ನಾನು ಓದಿ ಹೇಳ್ಬೇಕು. ಇದು ಆಗಸ್ಟ್ 2009 29ನೇ ತಾರೀಕಿದ್ದು. ಅವತ್ತಿನ ಗಲಾಟೆ ಕೇಳಿ ಬರೆದಿದೆ, ಒಕ್ಕಲಿಗರ ಸಂಘ ಡೈರೆಕ್ಟರ್ ಹಿಟ್ ಬೈ ಇಟ್ಸ್ ಪ್ರೆಸಿಡೆಂಟ್ ಅಂತ. An unprecedented violent scene was witnessed at the Okkaligar Sangha here when the president Kenchappa and the director Professor Nagraj were involved in a fight on Friday. ಇದರ ಡೀಟೇಲ್ಸ್ ಬರುತ್ತೆ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಹೊಡೆದಾಟದ ಪರಂಪರೆಯನ್ನು, ದೈಹಿಕ ಹಲ್ಲೆ ನಡೆಸುವ ಪರಂಪರೆಯನ್ನು ಇಂತಹ ಸಂಘಗಳು ಪ್ರಾರಂಭ ಮಾಡಿದರೆ ಈ ದೇಶ ಎಲ್ಲಿಗೆ ಹೋಗುತ್ತೆ ಸ್ವಾಮಿ? ಇದನ್ನು ಯಾರು ಹೀಗೆ ರಾಜಕಾರಣ ಮತ್ತು ಈ ರೀತಿಯ ಸಂಘಟನೆ ನಡುವಿನ ಸಂಬಂಧ ಏನಿದೆ ಅದನ್ನು ನೀವು ಬೇರ್ಪಡಿಸೋಕ್ಕೆ ಸಾಧ್ಯ ಆಗಲ್ವಾ ಅಂತ ನಾವು ನೆಕ್ಸ್ಟ್ ಹುದ್ದಿಗೆ ಹೋಗ್ತೀವಿ. ಇದು ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಇದ್ದಂಗೆ, BJP ಮತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಂಬಂಧ ಇದ್ದಾಗೆ ಈ ಸಂಬಂಧ ಇದ್ದರೆ ಏನಾಗುತ್ತೆ? ಎಸ್, ಐ ವಾಂಟ್ ಟು ನೋ. ನೀವು ಹಲವಾರು ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ತಾವು ಹೋರಾಟ ಮಾಡಿದವರು, ದೇವೇಗೌಡರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡಿದವರು, ಎಲ್ಲ ಮಾಡಿದವರು. ನಿಮಗನ್ಸುವಾಗಿ ಈಗ ನಡೆದ ಈ ಘಟನೆಯಲ್ಲಿ ಇರೋದು ದೇವೇಗೌಡರ ಫ್ಯಾಮಿಲಿ ಪ್ರಭಾವ ಇರ್ಬೋದು ಅನ್ಸುತ್ತೆ? ಅಲ್ಲ, ಇಲ್ಲಿ ರಾಜಕಾರಣ ಇದೆ ಅಂತ ಹೇಳಿದ ಮೇಲೆ ಯಾರು ಆ ವರ್ಗದಲ್ಲಿ ಬಲಿಷ್ಠ ರಾಜಕಾರಣಿಗಳಿದ್ದಾರೋ ಅವರ ಇಬ್ಬರ ಇನ್ವಾಲ್ವ್ಮೆಂಟು ಇದೆ ಇಲ್ಲಿ, ಅದರಲ್ಲೇನು ಅನುಮಾನ ಇಲ್ಲ. ಇಬ್ರು ಅಂದ್ರೆ SM ಕೃಷ್ಣ ಅಲ್ಲಲ್ಲ, ನಾವು ಇಬ್ರು ಅದನ್ನ ಹೇಳಕ್ಕಾಗಲ್ಲ, ಬಾಯಿ ಬಿಡಿಸೇ ಕೇಳ್ತಾರೆ. ಯಾರು ರಾಜಕಾರಣದಲ್ಲಿ ಬಲಿಷ್ಠತೆಯನ್ನ ಅವರ ಸಮುದಾಯದಲ್ಲಿ ಪ್ರತಿಷ್ಠಾಪಬೇಕು ಅಂತ ಹೇಳ್ಬಿಟ್ಟು ಕುತ್ತಾಟ ಮಾಡ್ತಾ ಇದ್ದಾರೋ ರಾಜಕಾರಣದಲ್ಲಿ, ಅವರೆಲ್ಲರೂ ಇನ್ವಾಲ್ವ್ಮೆಂಟ್ ಇದ್ದಾರೆ ಇದರಲ್ಲಿ. ಅದರಲ್ಲಿ ದೇವೇಗೌಡರ ಫ್ಯಾಮಿಲಿನೂ ಇದೆ, DK ಶಿವಕುಮಾರ್ದು ಇದೆ, ಮತ್ತು ಬೇರೆ ಯಾವ್ದಾದ್ರು ಇನ್ನೊಂದು ಗುಂಪು ಇದ್ರೂ ಇರ್ಬೋದು. ಪ್ರಬಲವಾಗಿ ಅಲ್ಲ, ಅಶೋಕ್ ಇಲ್ಲ ಇಂಟರ್ಫಿಯರ್ ಆಗಿ, ನಮ್ಮ ಇನ್ಫ್ಲೂಯೆನ್ಸ್ ಇಲ್ಲ ಅಲ್ಲಿ, ಆ ಮಟ್ಟಿಗೆ ಬೆಳೆದಿಲ್ಲ, ಆ ಫೈಟ್ ಮಾಡೋ ಮಟ್ಟಿಗೆ ಬೆಳೆದಿಲ್ಲ. ಯಾರು? ಅಶೋಕ ಸಾಮ್ರಾಟ್ ಅಶೋಕ್ ಅಂತ ಕರೆಕ್ಟ್. ಆದ್ರೆ ಸಾಮ್ರಾಟ್ ಅಂತಾರೆ, ಸಂಘದಲ್ಲಿ ಫೈಟ್ ಮಾಡುವಷ್ಟು ಬೆಳೆದಿಲ್ಲ. ಇನ್ನೊಂದು ಹೌದಾ, ನನಗೆ ಗೊತ್ತಿರೋ ಹಾಗೆ. ಈಗ ಅಲ್ಲಿ ತಾವು ತೋರಿಸ್ತಾ ಇರ್ಬೇಕಾದ್ರೆ ನೋಡಿದ್ರಿ, ಈಗ
ಹಾಸನ್ ಕಡೆ ಬಸ್ ಹೊರಟು ಅಂತ ಹಾಸನ್ ಕಡೆ ಯಾಕೋಯ್ತು ಅಂತ ನೀವು ಅರ್ಥ ಮಾಡ್ಕೋಬೇಕು ಅದು ಯಾರ ಗುಂಪು ಅಂತ ಆ ಬಸ್ಸಿನ ಡೈರೆಕ್ಷನ್ ವಿಲ್ ಅದು ಹೇಳ್ತದೆ ಎಲ್ಲಿ ಯಾರಿದ್ದಾರೆ ಹಿಂದ್ಗಡೆ ಅಂತ 2018 ಚುನಾವಣೆಗೆ ಮುನ್ನ ಇದು ಸ್ವಲ್ಪ ಇಟ್ಕೋಬೇಕು ಅಲ್ಲಿಗೆ ಗದ್ರಿಯಾನ ಅಂತ Yes, ಭಾಸ್ಕರ್, ಒಂದು ನಾನು ನೇರವಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಕ್ಕಲಿಗರ ಸಂಘದ ರಾಜಕಾರಣದಲ್ಲಿ ಒಕ್ಕಲಿಗರ ಪ್ರಶಾಂತಿತ ನಾಯಕರು ಅಂತ ಪ್ರತಿಬಿಂಬಿತರಾಗಿರುವ ಅಥವಾ ಅವರೇ ಭ್ರಮಿಸಿಕೊಂಡಿರುವ ಅಥವಾ ನಿಜವಾಗಿಯೂ ಇರಬಹುದಾದ ದೇವೇಗೌಡ ಮತ್ತು ಅವ್ರ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇಟ್ಟಿರ್ಬೋದು. ಇದೆ ಅವ್ರಿಗೆ ಜಾಸ್ತಿ ಇದೆ. ನಾವೇನು ಅವರು ಅದ್ರಲ್ಲೇ ತಾನಿಲ್ಲ ಅಂತ ಹೇಳೋದ್ರಲ್ಲಿ ಈಗ ಅಶೋಕ್ ತರ ತೆರೆ ಮೇಲೆ ಹಿಂದೆ ನಿಂತ್ಕೊಂಡು ಏನು ಅವ್ರು ಕೆಲಸ ಮಾಡ್ತಾ ಇಲ್ಲ, ಡೈರೆಕ್ಟ್ ಮಾಡ್ತಾರೆ. ಅವರು ಡೈರೆಕ್ಟ್ ಆಗೇ ಮಾಡ್ತಿದ್ದಾರೆ. ಅಶೋಕ್ ಇನ್ನೂ ಒಂದು ಪರದೆ ಇಟ್ಕೊಂಡಿದ್ದಾರೆ, ಅದು ಯಾಕೆ ಇಟ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅದನ್ನ. ಬಟ್ ಈಗ ಒಕ್ಕಲಿಗರ ಸಂಘದಲ್ಲಿ ನಿಜ ಅಲ್ಲಿ ಇರೋದು ಈಗ ರಾಜಕೀಯ ಮತ್ತು ರಾಜಕೀಯದ ನಂತರದಲ್ಲಿ ನೋಡಿ ಒಂದು ಶೈಕ್ಷಣಿಕ ವಾತಾವರಣವನ್ನ ರಾಜಕೀಯ ಹೇಗೆ ಅನ್ನೋದಕ್ಕೆ ಇವತ್ತಿನ ಈ ವಿದ್ಯಮಾನ ಒಂದು ಸಾಕ್ಷಿ. ಈಗ ಯಾರೇ ಇರಲಿ, ದೇವೇಗೌಡರಿಗಾಗಲೂ ಒಂದು ಕರ್ನಾಟಕವನ್ನು ಒಂದು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಬೇಕು ಅಂತ ಒಂದು ಉದ್ದೇಶ ಅವರಿಗಿರೋದ್ರ ಬಗ್ಗೆ ಯಾರು ಫಸ್ಟ್ ಅವರಿಗೆ ಹಾಸನವನ್ನು ಅಭಿವೃದ್ಧಿ ಪಥದಲ್ಲಿ ವಹಿಸಬೇಕು, ಸೆಕೆಂಡ್ ಒಕ್ಕಲಿಗರನ್ನ ಅಭಿವೃದ್ಧಿ ಪಥದಲ್ಲಿ ವಹಿಸಬೇಕು. ಅದೇ ಭಾಸ್ಕರ್ ಸಾಹೇಬ್ರು ಹೇಳಿದಾಗೆ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ಕಾರಣಕ್ಕೆ ನಾವು ಕಟ್ಟಿದಂತ ಮೂಲತಃ ಅರ್ಥವನ್ನೇ ಮರ್ತು ಬಿಟ್ಟಿರ್ತಾರೆ. ಆ ಮಕ್ಕಳ ಮುಂದೆ ನಾವು ರಾಜಕಾರಣ ಮಾಡ್ಕೊಳ್ಳೋಕೆ ವಿದ್ಯಾರ್ಥಿಗಳ ಮುಂದೆ ಈ ಥರ ಗದ್ದಲ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ವೈಲೆನ್ಸ್ನ ಮಾಡೋದೇ ಆದರೆ ಯಾವ ಮಾರಲ್ ರೈಟ್ಸ್ ಮೇಲೆ ನಾವು ಯಾವ ರೀತಿಯ ಶಿಕ್ಷಣವನ್ನು ಕೊಡಬಲ್ಲರು ನಾವು ಇದು ಬಹಳ ಸೂಕ್ಷ್ಮವಾಗಿ ರಾಜಕೀಯ ಉದ್ದೇಶಗಳಿಗೆ ವಿದ್ಯಾರ್ಥಿಗಳನ್ನು ಬಳಸೋದು ಏನು ಹೊಸದೇನಲ್ಲ. ವೆಂಕಟಸ್ವಾಮಿ ಆಯೋಗದ ವಿರುದ್ಧ ವಿದ್ಯಾರ್ಥಿಗಳನ್ನ ಲೀಡ್ ಮಾಡಿದವರೇ ದೇವೇಗೌಡ. ಯಾವ ಮಟ್ಟದ ಶಿಕ್ಷಣ ಕೊಟ್ಟರಲ್ಲಿಗೆ ಅದೇ ತಪ್ಪಾಗಿರೋದು. ಅದನ್ನೇ ಹೇಳ್ತಿರೋದು. ದಟ್ ಇಸ್ ರಾಂಗ್. ಎಜುಕೇಶನ್ ಶುಡ್ ನಾಟ್ ಬಿ ಪೊಲಿಟಿಕಲೈಸ್ಡ್ ಯಾವುದೇ ಕಾರಣಕ್ಕೂ ಕೂಡ. ವಿರಾಮದ ಸಮಯವಾದ ಪ್ರೇವೀಕ್ಷಕರೇ ಏನೇ ಇರಲಿ, ಈ ಕರ್ನಾಟಕದಲ್ಲಿ ಅತಿ ಹಿಂದುಳಿದರ ಬಡವರಾಗಿರುವ ಒಕ್ಕಲಿಗರಿಗೆ ಶಿಕ್ಷಣವನ್ನು ಕೊಡಿಸುವ ಉದ್ದೇಶದಿಂದ ಪ್ರಾರಂಭವಾದಂಥ ಇಂಥ ಸಂಸ್ಥೆಗಳಿರ್ತವೆ. ಎಟ್ಲೀಸ್ಟ್ ಅವರಿಗೆ ಸಾಮಾಜಿಕ ಜವಾಬ್ದಾರಿ ಅನ್ನೋದು ಇರಬೇಕು ಅಂತ. ಹೀಗೆ ಇವರಿವರೇ ಹೊಡೆದುಕೊಂಡ್ರೆ ಬೇರೆ ಸಮುದಾಯ ಯಾವ ರೀತಿ ಮೆಸೇಜ್ ಕೊಡ್ತೀರಿ ನೀವು? ಒಂದು ರೈತರ ಮಕ್ಕಳ ಗತಿ ಒಂದು ಪುಟ್ಸ್ವಾಮಿ, ಇನ್ನೊಂದು ಇಡೀ ಏನ್ರೆ ಆ ಗೌಡ್ರ ನಮ್ಮ ಒಡ್ಕೊಂಡು ಒದ್ದಾಡ್ಕೊಂಡ್ರಂತೆ. ವಾಟ್ ಟೈಪ್ ಆಫ್ ಇರೋ ಬಡವರಿಗೆಲ್ಲ ಅಲ್ಲಿ ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟು ಸಿಗೋದಿಲ್ಲ, ಅದು ಸುಳ್ಳೆ ಆಯ್ತಾ? ಅಲ್ಲಿ ಶ್ರೀಮಂತರಿಗೆ ಸಿಗತ್ತೆ ಅಷ್ಟೇ. ಅಲ್ಲಿ ಪ್ರೈಮರಿ ಸ್ಕೂಲ್ ಈ ತರದ್ದು ಇರ್ತಲ್ಲ, ಎಜುಕೇಶನ್ ಬೇಸಿಕ್ ಉದ್ದೇಶ ಇದ್ದಿದ್ದು ಅದು. ಅಲ್ಲ ಈಗ ಏನಾಗ್ಬಿಟ್ಟಿದೆ, ಮೆಡಿಕಲ್ ಸ್ವಲ್ಪ ಅದು ಏನಾಗ್ಬಿಟ್ಟಿದೆ, ನಮ್ಮಲ್ಲಿ ಗೋಡೆ ಮೇಲೆ ಹಳೆ ಫೋಟೋಗಳು ಎಲ್ಲ ಮಸ್ಕ್ ಆಗ್ಬಿಟ್ಟಿರುತ್ತಲ್ಲ, ಅದ್ರ ಹಾಳಾಗಿ ಹೋಗಿ ಫ್ರೇಮ್ ಮಾತ್ರ ಉಳಿದಿರ್ತದೆ, ಒಳಗಡೆ ಏನು ಕಾಣಿಸೋದಿಲ್ಲ. ಹಾಗೆ ಈ ಒಕ್ಕಲಿಗರ ಸಂಘದಲ್ಲೂ 110 ವರ್ಷದ ನಂತರ ಆ ಫ್ರೇಮ್ ಇತ್ತಲ್ಲ ಅವ್ರದ್ದು ಅಜೆಂಡಾದ್ದು, ಅದೆಲ್ಲ ಅಳಿಸೋಗ್ಬಿಟ್ಟಿದೆ. ಈಗ ಫ್ರೇಮ್ ಮಾತ್ರ ಇದೆ. ಈಗ ಇಂಜಿನಿಯರಿಂಗ್ ಸೀಟ್ ಎಷ್ಟು ತಗೋಬೇಕು ಕೋಟಾ, ಮೆಡಿಕಲ್ ಸೀಟ್ ಕೋಟಾ ಎಷ್ಟು ತಗೋಬೇಕು. ಪ್ರಿಯ ವೀಕ್ಷಕರ, ನಾನೊಂದು ಮಾತನ್ನ ಹೇಳಲೇಬೇಕು. ಏನು ಅಂದರೆ ಈ ಹಿಂದುಳಿದ ವರ್ಗದವ್ರದ್ದಿರ್ಬೋದು, ಬೇರೆ ಸಮುದಾಯಗಳು ಇಂಥ ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾರಂಭಿಸುವ ಮೂಲಕ ತಮ್ಮ ಜನರನ್ನು ಶೈಕ್ಷಣಿಕವಾಗಿ ಮುಂದುವರಿಯುವಂತೆ ಮಾಡಬೇಕನ್ನೋ ಉದ್ದೇಶ ಇರುತ್ತಲ್ಲ, ಆ ಉದ್ದೇಶವನ್ನು ಮರೆಯಕೂಡದು. ಅದೇ ರೀತಿ ಈ ರೀತಿ ಬೀದಿ ರಂಪ ಮಾಡಿದರೆ ಯಾರ್ಯಾರ ಯೂಸ್ ಮಾಡ್ಕೊಂಡು ಉಕ್ಕೊಂಡು ಹೋಗ್ತಾರೆ. ಅಲ್ಟಿಮೇಟ್ಲಿ ಅವ್ರಿಗೆ ಬಿಟ್ಟಿದ್ದು ಅವ್ರ ನಾಯಕರಿದ್ದಾರೆ, ರಾಜಕಾರಣಿಗಳಿದ್ದಾರೆ, ಬುದ್ಧಿವಂತರಿದ್ದಾರೆ, ತತ್ವಜ್ಞಾನಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಅವ್ರು ಹೇಳ್ಬೇಕು. ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಹೇಳ್ತಾ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸ್ಥಾಪನೆಯ ಮೂಲಕ ಈಶ್ವರಪ್ಪ BJP ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದು ಹಳೆಯ ಸುದ್ದಿ. ಈ ಮಧ್ಯೆ BJP ಅಧಿಕಾರಕ್ಕೆ ಬಂದರೆ ಈಶ್ವರಪ್ಪನವರೇ ಮುಖ್ಯಮಂತ್ರಿ ಆಗ್ತಾರಂತೆ. ಹೀಗಂತ ಹೇಳ್ತಿರೋದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನವರು. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಈಶ್ವರಪ್ಪ ಸಿಎಂ ಅಂತೆ. ವಿರೋಧದ ಮಧ್ಯೆಯೇ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸ್ಥಾಪಿಸುವ ಮೂಲಕ ಈಶ್ವರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪಗೆ ಸೆಡ್ಡು ಹೊಡೆದಿದ್ದಾರೆ. ಈ ಮೂಲಕ ಪಕ್ಷದ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮುನಿಸಿದ್ರೂ ಹೋದಲ್ಲೆಲ್ಲ ಯಡಿಯೂರಪ್ಪರೇ ನಮ್ಮ ನಾಯಕ, ಅವರನ್ನ ಸಿಎಂ ಮಾಡೋದೇ ನಮ್ಮ ಮುಂದಿನ ಗುರಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅರಸೀಕೆರೆಯಲ್ಲಿ ರಾಯಣ್ಣ ಬ್ರಿಗೇಡ್ನವರೇ ಹಾಕಿರುವಂತಹ ಹೊಸ ವರ್ಷದ ಶುಭಾಶಯದ ಫ್ಲೆಕ್ಸ್ ಬ್ಯಾನರ್ಸ್ ಹೊಸದೊಂದು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ.
ಅರಸೀಕೆರೆ ತಾಲೂಕಿನ ಸಮಸ್ತ ಜನತೆಗೆ ಮುಂದಿನ ಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅಭಿಮಾನಿಗಳ ಬಳಗ ಹಾಗೂ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅರಸೀಕೆರೆ ತಾಲೂಕು ಘಟಕದ ಅಭಿಮಾನಿಗಳ ಪರವಾಗಿ ಹಾರ್ದಿಕ ಶುಭಾಶಯಗಳು. ಹೀಗಂತ ಹೊಸ ವರ್ಷದ ಶುಭ ಹಾರೈಸಲಾಗಿದೆ. ಈ ಫ್ಲೆಕ್ಸ್ಗಳು ಹೊಸದೊಂದು ಸಂದೇಶ ರವಾನೆ ಮಾಡಿದ್ದು ಚರ್ಚೆಗೂ ಗ್ರಾಸವಾಗಿದೆ. ಈ ವಿಚಾರವನ್ನ ಪಕ್ಷ ಕೂಡ ಗಂಭೀರವಾಗಿ ಪರಿಗಣಿಸಿದಂತಿದೆ. ದೆಹಲಿಯಲ್ಲಿ ಈ ಕುರಿತಂತೆ ಮಾತನಾಡಿರೋ ಬಿಜೆಪಿ ಮುಖಂಡ ಸಿಟಿ ರವಿ ಪ್ರಕರಣದ ಬಗ್ಗೆ ಪಕ್ಷದಿಂದಲೇ ತನಿಖೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಸ್ಥಳೀಯ ರಾಜಕಾರಣಿಗಳ ಪಿತೂರಿ ಇರಬಹುದು. ಯಡಿಯೂರಪ್ಪ ಮುಂದಿನ ಮುಖ್ಯಮಂತ್ರಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ್ದಾರೆ. ಕೇಂದ್ರೀಯ ನಾಯಕತ್ವ ಯಾವ ನಿರ್ಧಾರ ತೆಗೆದುಕೊಂಡಿದೆಯೋ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಡಿಯೂರಪ್ಪನವರು ಅಂತ ಹೇಳಿ, ಆ ನಿರ್ಧಾರ ಕೇಂದ್ರೀಯ ನಾಯಕತ್ವದ ನಿರ್ಧಾರವೇ ರಾಜ್ಯ ಬಿಜೆಪಿಯ ನಿರ್ಧಾರ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಕೆಲವರು ಈಶ್ವರಪ್ಪನವ್ರನ್ನ ಹೆಸರು ಕೆಡಿಸೋದಕ್ಕೆ ಈ ಒಂದು ಸಂಚನ್ನ ಮಾಡಿದ್ದಾರೆ. ಅದರ ಬಗ್ಗೆ ಪೊಲೀಸು ಅರಸೀಕೆರೆ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಅತ್ತ ದೆಹಲಿಯಲ್ಲಿ ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಈಶ್ವರಪ್ಪ, ಈ ಭಿತ್ತಿಪತ್ರ ಬಿಡುಗಡೆಯಾಗಿರೋದು ನನಗೂ ಅಚ್ಚರಿ ತಂದಿದೆ. ಯಾರೋ ಹುಚ್ಚರು ಈ ಕೆಲಸ ಮಾಡಿದ್ದಾರೆ, ಅದಕ್ಕೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ಹೇಳಿದ್ರು. ಭಿತ್ತಿಪತ್ರ ಈಶ್ವರಪ್ಪನವ್ರನ್ನ ಮುಖ್ಯಮಂತ್ರಿ ನಾವು ಮಾಡ್ತೀವಿ ಅಂತ ಒಂದು ಭಿತ್ತಿಪತ್ರ ಪಾಂಪ್ಲೆಟ್ ಹರಿದಾಡ್ತಿರೋದು ಹೌದು. ನಾನು ಕೂಡ ಬೆಳಿಗ್ಗೆ ನಿಮ್ಮ ಟಿ ವಿ ಮಾಧ್ಯಮದವ್ರು ನನಗೆ ಈ ಪ್ರಶ್ನೆಗಳು ಕೇಳಿದ್ರು. ಆದರೆ ನನಗೆ ಆಶ್ಚರ್ಯ ಆಯಿತು. ಯಡಿಯೂರಪ್ಪನವ್ರು ನಮ್ಮ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ. ಹಾಗಾಗಿ ಈ ರೀತಿ ಯಾರು ಗೊಂದಲವನ್ನು ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೋ ಅವ್ರು ಹುಚ್ಚರು ಅಂತ ನಾನು ಕರಿಬೇಕಷ್ಟೇ. ಅಂಥ ಹುಚ್ಚುತನ ನಡೆಯೋದಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ. ಬರ ಅಧ್ಯಯನ ತಂಡದಿಂದಲೂ ಈಶ್ವರಪ್ಪ ಅವರನ್ನ ದೂರ ಇಡಲಾಗಿದೆ. ಈ ನಡುವೆ ಇಂತಹ ಬೆಳವಣಿಗೆ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ದು ಮುಂದೇನಾಗುತ್ತೆ ಅನ್ನೋ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ. ಎಸ್ ಶಂಕರ್, ನಿಮ್ಮನ್ನೇ ಮೊದಲು ಕೇಳಬೇಕು ಅನಿಸ್ತಾ ಇದೆ. ಒಂದು, ಈ ಭಿತ್ತಿಪತ್ರಗಳು ಒಬ್ಬ ನಾಯಕರಿದ್ದಾಗ ಸುಮ್ಮನೆ ಯಾರು ಭಿತ್ತಿಪತ್ರ ಹಾಕ್ತಾರೆ, ಸುಮ್ಮನೆ ಹೋಗ್ಬಿಟ್ಟು ಮೊದಲು ಅವ್ರು ಮೊದಲಿಂದ ಹೇಳ್ತಿದ್ದಾರೆ. ಬಟ್ ಅವರ ಇವು ನಿನ್ನೆ ಬೀದರ್ದಲ್ಲಿ ನೀಡಿದ ಒಂದು ಹೇಳಿಕೆ ಇದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಭಾಳ ಅದು ಇಡೀ ಈ ಪ್ರಕರಣಕ್ಕೆ ಬೇರೆ ಆಯಾಮ ಕೊಡುತ್ತೆ. ಅದನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಸೊ ಈಗ ಅವ್ರು ಕ್ಲಾರಿಫೈ ಮಾಡಿದ್ರೆ ಯಾರೋ ಹುಚ್ಚಿರ್ ಬಿಡ್ರಿ ಅಂತ. ಸೊ ಒಟ್ಟಾರೆ ಗಮನಿಸಿದರೆ ಏನು ರಾಯಣ್ಣ ಬ್ರಿಗೇಡ್ ಇದೆ ಅಥವಾ ಕರ್ನಾಟಕದ ಅತಿ ದೊಡ್ಡ 3ನೇ ಸಮುದಾಯ ಆಗಿರುವ ಕುರುಬರು ಏನಿದ್ದಾರೆ ಅವರಿಗೆ ಬಿಜೆಪಿ ಈಶ್ವರಪ್ಪನ ಕಡೆ ಒಂದು ಮೆಸೇಜ್ ಹೋಗಿರ್ಬೋದಾ? ರೇ ಸುಮ್ಮನೆ ರೇ, ಇಲೆಕ್ಷನ್ ಮುಗಿಲಿ, ನಮ್ಗೆ ಓಟ್ ಹಾಕಿ ನಾನೇ ಮುಖ್ಯಮಂತ್ರಿ ಆಗೋದು, ಯಡಿಯೂರಪ್ಪ 75 ಆ ಕಡೆ ಹೋಗಿರ್ತಾರೆ, ಹೀಗೇನು ಇರ್ಬೋದಾ ಅಂತ. ಇದು ಡೆಫಿನೆಟ್ ಆಗಿ ಇದು ಮೇಲ್ ಕಾಣುವಷ್ಟೇನು ಅಥವಾ ಅವ್ರು ಹೇಳುವಷ್ಟೇನು ಸರಳವಾಗಿ ಏನಿಲ್ಲ. ಇದು ಯಾರು ಅಷ್ಟು ಲಿಬರ್ಟಿ ತಗೊಂಡು ಇದ್ದಕ್ಕಿದ್ದಂಗೆ ಇವ್ರು ಮುಂದಿನ ಮುಖ್ಯಮಂತ್ರಿ ಯಾರೋ ಯಾಕೆ ಅದನ್ನ ಮಾಡಕ್ ಹೋಗ್ತಾರೆ? ಧೈರ್ಯ ಬೇಕಲ್ಲ. ಅನ್ಲೆಸ್ ದೇ ಹ್ಯಾವ್ ಸಮ್ ಮೆಸೇಜ್ ಫ್ರಮ್ ದಿ ಕನ್ಸರ್ನ್. ಇದನ್ನ ಸ್ಟ್ರಾಟಜಿಯಾಗಿ ಕೂಡ ಇವರು ಇದು ನೋಡೋಣ, ಒಂದು ಟೆಸ್ಟ್ ಡೋಸ್ ಬಿಡೋಣ, ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂತಾನು ಇದನ್ನು ಬಳಸ್ತಾ ಇರ್ಬೋದು. ನಾವು ಮೊದಲಿಂದ ಚರ್ಚೆ ಮಾಡ್ತಾನೆ ಬಂದಿರೋ ಹಾಗೆ ಮೇಲ್ ಕೂತಿರೋರು ಇಬ್ಬರನ್ನೂ ಆಡಿಸ್ತಾ ಇದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ ಇವ್ರನ್ನ ಸಿನಿಮಾ ಮಾಡಿದ್ಯಲ್ಲ ಸರ್, ಅದೇನೋ ಆಡಿಸಿ ನೋಡು ಬೀಳಿಸಿ ಅಲ್ಲ ಅಂಬರೀಷ್ ಇದನ್ನ ಹಿಡ್ಕೊಂಡು ಹೋಗ್ತಾರೆ, ಮೇಲೆ ಕುಂತವನೇ ಗೊಂಬೆ ಆಡ್ಸೋನು ಮೇಲೆ ಕುಂತವನು ಗೊಂಬೆ ಆಡ್ಸೋನು. ಬಿಜೆಪಿಯಲ್ಲಿ ಗೊಂಬೆ ಆಡ್ಸೋನು ಒಬ್ಬಲಿರ ಯಾರೋ ಇಬ್ರು. ಅದೇ ಅದೇ ಒಬ್ರು ಯಡಿಯೂರಪ್ಪ ಗೊಂಬೆ ಆಡ್ಸಿದ್ರೆ ಇನ್ನೊಬ್ರು ಈಶ್ವರಪ್ಪ ಅಲ್ಲ. ಗೊಂಬೆ ಆಟದ 5ರಿಂದ ಇಬ್ಬರೇ ಇರ್ಬೇಕು ಅವ್ರು ಆಟ ಆಡ್ಸೋದಕ್ಕೆ. ಗೊಂಬೆ ಆಟದಲ್ಲಿ ಟ್ರೆಡಿಷನಲಿ ಇಬ್ರು ಇರ್ಬೇಕು ಆಟ ಆಡ್ಸೋದಕ್ಕೆ. ಆಡಿಸ್ಕೊಂಡಿದ್ದಾರೆ ಇವರು ಒಂದೊಂದೇ ಹೆಜ್ಜೆ ಇಡೋದು. ಈಗ ಅವರು ಭಾಳ ಫನ್ನಿ ಆಗಿದ್ದೇನು ಅಂದರೆ, ರಾಯಣ್ಣ ಬ್ರಿಗೇಡ್ನ ಅವರು ಕರೆದಿದ್ದೇನು ಆ ಸಮಾವೇಶ ಮಾಡಿದಾಗ ಹಿಂದುಳಿದ ವರ್ಗಗಳಿಗೆ ಪ್ರಾತಿನಿಧ್ಯ ಬೇಕು, ಹಿಂದುಳಿದ ವರ್ಗಗಳಿಗೆ ಇಂಪಾರ್ಟೆನ್ಸ್ ಬೇಕು ಅಂತ. ಹಿಂದುಳಿದವ್ರಿಗೆ ಬೇಕು, ಯಡಿಯೂರಪ್ಪನವ್ರು ನಮ್ಮ ಮುಂದಿನ ಮುಖ್ಯಮಂತ್ರಿ. 2 ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು ಅವರು. ಅಂದ್ರೆ ಇಡೀ ಸಂಘಟನೆ ಪ್ರಾರಂಭ ಆಗಿದೆ ಕಾಂಟ್ರಡಿಕ್ಷನ್ ಮೂಲಕ ಅಥವಾ ಒಳಗಡೆ ಇನ್ಯಾವುದೋ ಎಜೆಂಡಾದ ಮೂಲಕ. ಅಂದ್ರೆ ಉದ್ದೇಶಪೂರ್ವಕವಾದ ಕಾಂಟ್ರಡಿಕ್ಷನ್ ಅಲ್ಲ, ಕಾಂಟ್ರಡಿಕ್ಷನ್ ಇದು ಬೇರೆ. ಯುಸಿ ಇನ್ನೇನೋ ಮಾಡೋದಕ್ಕೆ ಹೊರಟಿದಾರಂತ. ಅದೇ ಒಟ್ಟು ಉದ್ದೇಶ ಇದು ರಾಜಕೀಯ ಮೇಲಾಟ ಅಷ್ಟೇ. ನೀನಾ ನೋಡೋಣ ಅಂತ ಹೊರಟಿದ್ದಾರೆ. ಇದು ಮುಂದಿನ ಹಂತ ಏನಾಗುತ್ತೆ ಅಂತ ನೋಡ್ಬೇಕು. ಎಸ್ ಭಾಸ್ಕರ್, ಅದೇ ಪರದೆ ಮೇಲೆ ನೋಡ್ಲಿಕ್ಕೆ ಬಹಳ ಇದೆ ನಮ್ಗೆ. ಯಾಕೆಂದ್ರೆ ಈಗ ಅವರು ಅದಕ್ಕೆ ನಾವು ಚರ್ಚೆ ಮಾಡೋದಕ್ಕೆ ನಿನ್ನೆ ಅವ್ರು ಬೀದರ್ದಲ್ಲಿ ಕೊಟ್ಟು ಒಂದು ವರದಿ ಇದೆ, ಒಂದು ವೆಬ್ ಮ್ಯಾಗಝಿನ್ ಬಂದು, ಅದನ್ನ ಹೇಳ್ತೀನಿ. ಎಸ್, ನಿಮ್ ಟರ್ಮ್ ನಂತರ ಇವರು ಡಿಫೆನ್ಸ್ ಅಲ್ವಾ, ಅದ ನಂತರ. ಎಸ್, ಆದ್ರೆ ನಾನು ಹೇಳೋದನ್ನ ಒಂದು ನಿಮಿಷದಲ್ಲಿ ಹೇಳಬೇಕಾಗಿದೆ. ಈಗ ಏನಾಗಿದೆ, ನನಗೆ ಇಲ್ಲಿ ನೋಡಿದೆ ವಾಟ್ಸಪ್ನಲ್ಲಿ, ಅದು ಕಾಣಿಸ್ಲಿಲ್ಲ ನನ್ನ ತಕ್ಷಣಕ್ಕೆ, ಅಥವಾ ಡಿಲೀಟು ಮಾಡಿರ್ಬೋದು ನಾನು. ಮೊನ್ನೆ ಬಾಗಲಕೋಟೆ, ಬಿಜಾಪುರದಲ್ಲಿ ಕುಮಾರಸ್ವಾಮಿ ಅವ್ರ ಪ್ರವಾಸ ಇತ್ತು, ಅಥವಾ ಈ ವಾರದಲ್ಲಿ ಇದೆ ಅದು. ಅಲ್ಲಿ ಅವರು ತಮ್ಮ ಕಾರ್ಯಕರ್ತರಿಗೆ ಕೊಟ್ಟಿದ್ದನ್ನು ಇದು ನನಗೆ ಒಂದು ಬಂದಿದೆ, ಆ ಕಡೆ ಇರೋ ಸ್ನೇಹಿತರು ಕಳಿಸಿದ್ದಾರೆ ಅದನ್ನು.
ಅದರೊಳಗಿದೆ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಭೇಟಿ ನೀಡ್ತಾ ಇದ್ದಾರೆ. ಹಾಗಾಗಿ ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತರು ಬರಬೇಕು. ಅಂದರೆ ಈಗಾಗಲೇ ಅವರು ಅಭ್ಯರ್ಥಿಗೆ ತಿಳ್ಕೊಂಡಿಲ್ಲ, ಅವ್ರ ಪ್ರಕಾರ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೆ ಈಶ್ವರಪ್ಪ ಅವರ ಅಭಿಮಾನಿಗಳು, ಅವರ ಸಮುದಾಯದ ಅಭಿಮಾನಿಗಳು ಒಂದು ಬಿ ಜೆ ಪಿನಲ್ಲಿ ಈಶ್ವರಪ್ಪನವ್ರ ಜೊತೆಗೆ ಅವರು ಸಮುದಾಯದವ್ರು ಮಾತ್ರ ಇದ್ದಾರೆ ಹೇಳಿ ನಾನು ತಿಳಿದಿಲ್ಲ. ಯಡಿಯೂರಪ್ಪನವ್ರನ್ನ ಕಂಡ್ರೆ ಆಗದೆ ಇರೋರೆಲ್ಲರೂ ಇವತ್ತು ಈಶ್ವರಪ್ಪನವ್ರ ಜೊತೆಯಲ್ಲಿದ್ದಾರೆ. ಹಾಗಾಗಿ ಅವರು ಎಲ್ಲರೂ ಇವತ್ತು ಈಶ್ವರಪ್ಪನವ್ರನ್ನ ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಬಿಂಬಿಸ್ತಾ ಇದ್ದಾರೆ. ಇಷ್ಟಕ್ಕೂ ಮೇಲಿಂದ ಆಟ ಆಡಿಸ್ತಾ ಇದ್ದಾರೆ. ಇದು ಇವ್ರದ್ದು ಮಾತ್ರ ಅಲ್ಲ, ಇದು ಆಶ್ಚರ್ಯಕರ ಅಂದ್ರೆ ನೀವು ಫೇಸ್ಬುಕ್ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಚಕ್ರವರ್ತಿ ಸೂಳಿಬೆಳೆಯವರು ಮುಂದಿನ ಮುಖ್ಯಮಂತ್ರಿ ಅಂತ ಇದು ಯಾವ ಚಕ್ರವರ್ತಿ ಸೂಳಿಬೆಳೆಯವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹೊರಟಂತ ಬಿಜೆಪಿ ಅಲ್ಲ. ಅವರು ಚಕ್ರವರ್ತಿ ಯಾಕೆ ಕೇವಲ ಮುಖ್ಯಮಂತ್ರಿ ಆಗಿ ಬರ್ತಾರೆ ಗೊತ್ತಿಲ್ಲ. ಪುಟ್ಸ್ವಾಮಿ ಹತ್ರ ಹೋಗಕ್ಕಿಂತ ಮೊದಲು ಎಸ್ ಒಂದು ನೀವು ರಾಜಕೀಯದಲ್ಲಿದ್ದವರು ನನಗೆ ಬೇಕಾಗಿರೋದು ಎಲ್ಲೋ ನೀವು ಹೊಗೆ ಇಲ್ಲದೆ ಬೆಂಕಿ ಆಡಲ್ವ, ಬೆಂಕಿ ಇಲ್ಲದೆ ಹೊಗೆ ಆಡಲ್ವ, ಆ ರೀತಿ ಇರುತ್ತೆ. ಈ ರೀತಿಯ ಪೋಸ್ಟ್ಗಳು ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಬಂದರೆ ಅದರ ಹಿಂದೆ ಈಶ್ವರಪ್ಪ ಇದಾರೋ ಇಲ್ಲ. 110% ಈಶ್ವರಪ್ಪನ ಅಜೆಂಡನೇ ಮುಖ್ಯಮಂತ್ರಿ ಆಗಬೇಕಂತ ಇದೆ. ಅವ್ರಿಗೆ ಧೈರ್ಯ ಇಲ್ಲ, ಮುಖ್ಯಮಂತ್ರಿ ಯಡಿಯೂರಪ್ಪ ಅವ್ರ ಮುಂದೆ ಹೇಳಲಿಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಪೋಸ್ಟ್ ಹಚ್ಚಲಿಕ್ಕೆ ಅವ್ರ ಅನುಮತಿ ಇಲ್ದಿರ, ಅವ್ರಿಗೆ ಗೊತ್ತಿಲ್ದಿರ ಮಾಡ್ತಾರೆ. ಅದು ನಗಪಾಟಿಲ್ ಆಗ್ತದೆ. ಧೈರ್ಯ ನಾನು ಹೇಳಿದ್ರೆ ಧೈರ್ಯ ಇದ್ರೆ ನೇರ ಹೇಳ್ಬೇಕು, ನಾನು ಕೂಡ ಒಬ್ಬ ಹಿಂದುಳಿದ ನಾಯಕ ಇದ್ದೀನಿ, ನಾನು ಕೂಡ ಮುಖ್ಯಮಂತ್ರಿ ಆಸೆ ಇದ್ದೇನೆ ಅಂತ ಹೇಳ್ಬೇಕಾಗ್ತದೆ. ಅವರೇ ರಾಜಕೀಯ ಸನ್ಯಾಸಿ ವಹಿಸ್ಕೊಂಡಿದ್ದಾರೇನು? ಯಾಕೆ ಯಾವ ರೀತಿ ಜನಗಳಿಗೆ ಗೊಂದಲ ಮಾಡ್ತಕ್ಕಂಥ ಏನು ಬಂತು? ಮತ್ತು ನಾನು ಹೇಳ್ತೀನಿ, ಬ್ರಿಗೇಡ್ ಏನು ಕಟ್ಟಿದರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು, ಅದು ಸಮುದಾಯಗಳನ್ನ ಕಟ್ಟಲಿಕ್ಕಲ್ಲ, ಅದು ರಾಜಕೀಯದ ಇಂಡೈರೆಕ್ಟ್ ಆಗಿ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳು, ರಾಜಕೀಯ ಉದ್ದೇಶದಿಂದ ಕಟ್ಟಿರ್ತಕ್ಕಂಥ ವಿಚಾರ ಅಂತ ಹೇಳಬೇಕಾಗ್ತದೆ. ಒಂದು ಇದನ್ನೆಲ್ಲ ನೋಡಿದರೆ ಇದಕ್ಕೆ ಎಲ್ಲರ ಅಭಿಪ್ರಾಯದ ಪ್ರಕಾರ ಈ ಹೇಳಿಕೆಯ ಹಿಂದೆ ಈಶ್ವರಪ್ಪ ಇದ್ದಾರೆ. ನಿಮ್ಮ ಟಿ ವಿಗಳಲ್ಲಿ ನಾವು ನೋಡಿದ ವಿಚಾರಗಳನ್ನು ಸ್ವಲ್ಪ ಅವಲೋಕನ ಮಾಡಿದಾಗ ನಾವಿಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಅರ್ಥವೇ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು. ಹೇಗೆ ಅಂದರೆ ಈಗಾಗಲೇ ಮೇಲೆ ಹೇಳಿದ್ರಿ, ಅಂಬರೀಷ್ ವಿರುದ್ಧದಲ್ಲಿ ಆಡಿಸೋನೊಬ್ಬ ಇದ್ದಾನೆ, ಒಬ್ಬ ಆಡಿಸ್ತಾನೆ ಅಂತ ಹೇಳ್ಬಿಟ್ಟು ಆ ಆಡಿಸ್ತಕ್ಕಂಥವರೇ ಹೇಳಿದ್ದಾರೆ ಯಡಿಯೂರಪ್ಪ ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇಬ್ರು ಹೆಸರು ಹೇಳಿಲ್ಲ, ಇಬ್ರು ಹೆಸರು ಎಲ್ಲಿ ಹೇಳಿದ್ದಾರೆ ಇಬ್ರು ಅಂತ? ಯಾವ ಹೈಕಮಾಂಡ್ ಹೇಳಿದೆ? ನೀವ್ ಹೇಳ್ತಾ ಇದ್ರಿ ಅಷ್ಟೇ. ಹೈಕಮಾಂಡ್ ಎಲ್ಲಿ ಹೇಳಿದೆ? ಹೈಕಮಾಂಡ್ ಎಲ್ಲಿ ಹೇಳಿದೆ? ಈಗ ಸಿಟಿ ರವಿ ಅಲ್ಲೇ ಕೂತ್ಕೊಂಡು ಹೇಳಿದ್ರು, ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿ ಅಲ್ಲಿಗೆ ಮೀಟಿಂಗ್ ಕೂತ್ಕೊಂಡು ನಮ್ಮ ಮುಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅಂತ. ಈಶ್ವರಪ್ಪ ಹೇಳ್ತಾ ಇದ್ದಾರೆ ಮುಂದಿನ ಮುಖ್ಯಮಂತ್ರಿ ನಮ್ಮ BS ಯಡಿಯೂರಪ್ಪ ಅವರು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ವಿಷಯ ಎಲ್ಲಿದೆ? ಇಲ್ಲಿ ನಾನು ಒಬ್ಬರ ಅಭಿಮಾನಿಗಳಲ್ಲಿ ಹುಚ್ಚರಿರ್ತಾರೆ. ಅವ್ರು ಹೇಳಿದ್ರಲ್ಲ ಈಶ್ವರಪ್ಪ, ಹಾಗೆ ಹುಚ್ಚರಿರ್ತಾರೆ. ಆ ಹುಚ್ಚರು ಯಾರೋ ಒಬ್ರು ಹಾಕ್ಬಿಟ್ರೆ ಅದನ್ನ ಒಂದು ದೊಡ್ಡ ಇಶ್ಯೂ ಆಗೋದೇ ಇಲ್ಲ. ಇದರಲ್ಲಿ ಯಾವ ಹಿನ್ನೆಲೆ ಇಲ್ಲ. ಒಂದ್ ನಿಮಿಷ ಅವರೇನೆ ಒಂದು 10 ಸಾರಿ ಹೇಳಿದ್ದಾರೆ ಇವರು ಯಾರು. ಒಂದ್ ನಿಮಿಷ ಈಶ್ವರಪ್ಪನವ್ರು ಹೇಳಿದ್ದಾರೆ, ನಾ ಬ್ರಿಗೇಡ್ಗೂ ಬಿಜೆಪಿಗೂ ಸಂಬಂಧ ಇಲ್ಲ, ಇದು ಸಪರೇಟ್ ಆದಂತ. ಒಂದ್ ನಿಮಿಷ ನಿನ್ನೆ ಸ್ಟೇಟ್ಮೆಂಟ್ ಇಂದ ಹಿಡಿದು ಹೇಳ್ತೀನಿ, ಹೇಳಿ. ಒಂದ್ಸಲ ಪ್ರಿಯ ವೀಕ್ಷಕರೇ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ನಾನು. ಪುಟ್ಟಸ್ವಾಮಿ ಅವರು ಅದನ್ನ ಕೇಳಿಸ್ಕೊತಾರೆ ಅಂತ ಹೇಳಿ. ಇದು ಅಕ್ಟೋಬರ್ 2, 2016 ಏನು ಈಶ್ವರಪ್ಪನವರು ನೀಡಿದ ಹೇಳಿಕೆ, ಬ್ರಿಗೇಡ್ ವಿಲ್ ಹೆಲ್ಪ್ ಸ್ಟ್ರೆಂಥನ್ ಬಿಜೆಪಿ. ಅಂದ್ರೆ ಬಿಜೆಪಿಯನ್ನ ಬಲಪಡಿಸುವುದಕ್ಕೆ ಬ್ರಿಗೇಡ್ ಕೆಲಸ ಮಾಡತ್ತೆ. ಅದೇ ಸಂದರ್ಭದಲ್ಲಿ ಕಳೆದ ಡಿಸೆಂಬರ್ 5ನೇ ತಾರೀಕು 2016 ಬಿಜೆಪಿ ವಾರ್ನ್ಸ್ ಅಗೇನ್ KS ಈಶ್ವರಪ್ಪ ಟು ಸ್ಟಾಪ್ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಆಕ್ಟಿವಿಟೀಸ್. ಇದು ಅವರ ಶಿಸ್ತು ಕಮಿಟಿ, ಅವರ ಆಕ್ಚುಲಿ ಮುರಳೀಧರ್ ರಾವ್ ಅವರ ಉಸ್ತುವಾರಿ ಅವರು ಕೊಡ್ತಾರೆ. ಇದೇ ರೀತಿ ಈಶ್ವರಪ್ಪನವರು ಆಗಾಗ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಲೇಟೆಸ್ಟ್ ಹೇಳಿಕೆ ಬೇಕು ನನಗೆ. ನಿನ್ನೆ ಅವರು ಒಂದು ವೆಬ್ ಮ್ಯಾಗಝಿನ್ನಲ್ಲಿ ಅವ್ರು ನಿನ್ನೆ ಹೇಳಿರುವ ಹೇಳಿಕೆ ಬಂದಿದೆ. ಇದು ಬಹಳ ಮುಖ್ಯ ಮತ್ತು ಇಡೀ ಈಶ್ವರಪ್ಪನವರು ಮೊದಲು ಹೇಳ್ಕೊ ಬಂದಿದ್ರು ಅದಕ್ಕೆ ವ್ಯತಿರಿಕ್ತವಾಗಿದೆ. ಇದಕ್ಕೆ ನನಗೆ ಪುಟ್ಟಸ್ವಾಮಿ ಅವರು ಉತ್ತರ ಕೊಡಬೇಕು. ಇದೇನಿದೆ ನೋಡಿ, ಇದು ಇಲ್ಲಿವರೆಗೆ ವೀಕ್ಷಕರೇ ನಿಮಗೂ ಗೊತ್ತು. ಅವ್ರು ಹೇಳಿದ್ದೇನು, ನಾನು ಈ ಬ್ರಿಗೇಡ್ ಕಟ್ತಾ ಇರುವುದು ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ. ಸರಿಯಾ ತಪ್ಪು? ಕರೆಕ್ಟ್. ಹೇಳ್ಕೊ ಅದೇ ವಾದ ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ, ಈಗಲೂ ಹೇಳ್ತಾ ಇದ್ದಾರೆ. ಆಯ್ತಾ ಹೇಳಿದ್ರೆ ಅದೇ ಸಂದರ್ಭದಲ್ಲಿ ಅವರು ಮಾತು ಹೇಳಿದ್ರು. ಅವರು ಸಂಗೊಳ್ಳಿ ರಾಯಣ್ಣ ಅವರ ಸಮಾವೇಶ ನಡೆದ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆ ಮಾತನಾಡ್ತಾ ಒಂದು ಮಾತು ಹೇಳಿದ್ರು. ಅವರು ಈ ಸಂಘಟನೆಯಲ್ಲಿ ಇರುವವರು ಬಿಜೆಪಿ ಅವರು ಮಾತ್ರ, ಬಿಜೆಪಿ ಕಾರ್ಯಕರ್ತರು,
ಬೇರೆಯವರಿಗೆ ನಾವು ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಹೇಳಿಕೆ 2 ಹೇಳಿಕೆ ನೆನಪಿದೆಯಾ ನಿಮ್ಗೆ? ನೆನಪಿದೆ ತಾನೆ? 3ನೇ ನಿನ್ನೆ ಹೇಳ್ತಾರೆ ಇದು, ರಾಯಣ್ಣ ಬ್ರಿಗೇಡ್ ವಿಲ್ ವರ್ಕ್ ಫಾರ್ ದ ಅಪ್ಲಿಫ್ಟ್ ಆಫ್ ದ ಡಿಪ್ರೈವ್ಡ್ ಕ್ಲಾಸಸ್. ಈಶ್ವರಪ್ಪ, ಇದು ಜನವರಿ 6 ಪಬ್ಲಿಷ್ ಆಗಿರುವ ವರದಿ, ಜನವರಿ 6ನೇ ತಾರೀಕು. KS ಈಶ್ವರಪ್ಪ, leader of the opposition in the Legislative Council, as that said that Sangolli Rayanna Brigade was not set up to bring any particular political party to power. ನಿನ್ನೆ ಅವ್ರ ಸ್ಟ್ಯಾಂಡ್ ಚೇಂಜ್ ಆಗಿದೆ. ಅವರು ಈಶ್ವರಪ್ಪನವರನ್ನ ಏನೋ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದವರು ನಿನ್ನೆ ಹೇಳಿದ್ದಾರೆ, ಯಾವುದೇ ರಾಜಕೀಯ ಪಕ್ಷವನ್ನು ನಾನು ಅಧಿಕಾರಕ್ಕೆ ತರೋದಕ್ಕೆ ಈ ಸಂಘಟನೆ ಇಲ್ಲಿಗೆ ಮುಗಿಯಲ್ಲ. It is an organization committed to the uplift of the deprived classes, including backward classes and scheduled castes and scheduled tribes ಅಂತಾರೆ. ಇದು ಇಂಪಾರ್ಟೆಂಟ್. This is not an organization to ensure the BJP's return to power. Underline, sir. ಸರಿ ಹೇಳಿ. This is not an organization to ensure BJP's return to power. We are here to ensure that a pro-backward class and pro-SC/ST government come to power. But whoever comes to power should set aside 10,000 crore for the development of these groups. ಇನ್ನೊಂದು ಪ್ರಶ್ನೆ ಹೇಳ್ತಾರೆ, ಇದನ್ನ ಹೇಳಿ ಮುಗಿಸ್ಬಿಡ್ತೀನಿ. ಇದ್ರ ಎಲ್ಲ ಸಂಬಂಧ ಹಿಡ್ಕೊಂಡು ನೀವು ಈಶ್ವರಪ್ಪನ ಡಿಫೆಂಡ್ ಆಗಿ ಮಾಡ್ತೀರಿ. I have no objection to Siddaramaiah returning as a chief minister if he can ensure the welfare of the other backward classes, SC/STs. ಯಾವ ಪೇಪರ್ ಅದು ಕೇಳಿ, ನಿಮ್ಗೆ ಕೊಡ್ತೀನಿ ನಾನು. ಯಾವ ಪೇಪರ್? ನಿಮ್ಗೆ ಕೊಡ್ತೀನಿ. ಯಾವ ಪೇಪರ್ ಅದು? ಇಂಗ್ಲಿಷ್ ಪೇಪರ್ ಕೊಡ್ತೀನಿ, ಉತ್ತರ ಕೊಡಿ ನೀವು. ಪೇಪರ್ ನಾನು ಕೊಡ್ತೀನಿ, ನಾನೇನು ಬರ್ಕ ಬಂದಿಲ್ಲ. ಆಯ್ತು, ಹೇಳ. ಸೊ ಏನು ಇವತ್ತಿನ ಈ ಹೇಳಿಕೆ ಏನಿದೆ, ಒಂದನೇದಾಗಿ ಹಿಂದುಳಿದ ವರ್ಗದ ಕಲ್ಯಾಣಕ್ಕಾಗಿ ಸಿದ್ದರಾಮಯ್ಯನವರು ಕೆಲಸ ಮಾಡುವುದಾದ್ರೆ 10,000 ಕೋಟಿ ಕೊಡೋದಾದ್ರೆ ಅವರು ಮುಖ್ಯಮಂತ್ರಿ ಮತ್ತಾಗೋದಕ್ಕೆ ನನಗೆ ಆಕ್ಷೇಪ ಇಲ್ಲ. ಎರಡನೇದಾಗಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಏನಿದೆ, ಬ್ರಿಗೇಡ್ ಯಾವುದೇ ರಾಜಕೀಯ ಪಕ್ಷದ ಪರವಾಗಿ ಕೆಲಸ ಮಾಡಲ್ಲ. ಎಸ್ಪೆಷಲಿ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರೋದಕ್ಕಾಗಿ ಕೆಲಸ ಮಾಡಲ್ಲ. ಸರ್, ಯುವರ್ ಟರ್ನ್. ಈಗ 2 ವಿಚಾರನ ಇವೆಲ್ಲೇ ಬಂದಿದೆ ಟಿವಿ ಮುಂದೆ. ಒಂದು, ಈಶ್ವರಪ್ಪನವರು ಯಾರಿಗೋಸ್ಕರ ಕೆಲಸ ಮಾಡೋದಿಲ್ಲ, ಯಾರು ಮುಖ್ಯಮಂತ್ರಿ ಮಾಡಲ್ಲ ಅಂತಕ್ಕಂಥದ್ದು ಹೇಳೋದು ಒಂದು ಕಡೆಗೆ. ಇನ್ನೊಂದು ಕಡೆ ಈಶ್ವರಪ್ಪ ನೇರವಾಗಿ ಟಿ ವಿನಲ್ಲಿ ಕೂತ್ಕೊಂಡು ಹೇಳ್ತಾರೆ, ಮುಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು, ಇದಕ್ಕೆ ನಮ್ಮದೆಲ್ಲ ಫುಲ್ ಸಪೋರ್ಟ್ ಇದೆ, ನಮ್ಮ ಬ್ರಿಗೇಡಿಂದ ಯಡಿಯೂರಪ್ಪನವ್ರಿಗೆ ನಾವು ಮುಖ್ಯಮಂತ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ 2 ದ್ವಂದ್ವಗಳ ಹೇಳಿಕೆಗಳಲ್ಲಿ ಜನ ಏನು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೀವು ಯೋಚನೆ ಮಾಡಬೇಕು. ಆಮೇಲೆ ಇನ್ನೊಂದು, ಅದರಿಂದ ಇವರ ದ್ವಂದ್ವ ಹೇಳಿಕೆಗೋಸ್ಕರ ಜನರು ಇವ್ರ ಹಿಂದೆನೂ ಇಲ್ಲ, ಇವ್ರಿಗೋಸ್ಕರ ಅವರು ಮನ್ನಣೆನೂ ಕೊಡಲ್ಲ. ಸ್ವಲ್ಪ ಕೇಳಿ, ದೇರ್ ಇಸ್ ಎ ಪ್ರೊಸೀಜರ್ ವಿಲ್ ಫಾಲೋ. ಇವಾಗ ಹಿಂದುಳಿದ ವರ್ಗದವರು SC/ST ಅವರು ಉದ್ಧಾರ ಅಂತ ಹೇಳಿದ್ರಲ್ಲ, ಈಗಾಗಲೇ ಭಾರತೀಯ ಜನತಾ ಪಕ್ಷದಲ್ಲಿ ಹಿಂದುಳಿದ ವರ್ಗಗಳ SC/ST ಅವರ ಮೋರ್ಚಾಗಳು ಬಲಿಷ್ಠವಾಗಿ ಕೆಲಸವನ್ನು ಮಾಡ್ತಾ ಇದೆ. ಈಗ 1 ತಿಂಗಳ ಹಿಂದೆ ನನ್ನ ಅಧ್ಯಕ್ಷತೆಯಲ್ಲಿ ಅವರು ಸರ್ಕಾರದಲ್ಲಿ ಅವರು ಇರ್ತಾರಲ್ಲ, ಅವಾಗ ಮತ್ತೆ ಸರ್ಕಾರದಲ್ಲಿ ನಾನು ಇರೋದಿಲ್ಲ ಅಂತ ಹೇಳ್ಬೇಕು ಅವರು. ಅದನ್ನ ಈ ರೀತಿಯ ಹೇಳ್ಕೊಂಡು ಹೋದ್ರೆ, ಬೀದಿನಲ್ಲಿ ಹೇಳ್ಕೊಂಡು ಹೋದ್ರೆ 10,000 ಕೊಡ್ತೀವಿ, ಇನ್ನೊಬ್ರು ಕೇಳಿದ್ರೆ 1 ಲಕ್ಷ ಕೊಡ್ತೀವಿ, ಇನ್ನೊಬ್ರು ಕೇಳಿದ್ರೆ 5,50,000 ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ. ಇದು ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷದ ಸ್ಟ್ಯಾಂಡಿಗೆ ವಿರುದ್ಧವಾದ್ದು ಅಂತ ಇದು ಈಗ ನೀವು ಹೇಳಿದ್ರಲ್ಲ, ಇದು ಖಂಡಿತವಾಗಿ ಲಕ್ಷ್ಮಣ ರೇಖೆಯನ್ನು ದಾಟತಕ್ಕಂತ ವಿಚಾರ. ಲಕ್ಷ್ಮಣ ರೇಖೆ ದಾಟತಕ್ಕಂತ ವಿಚಾರ. ಅದನ್ನ ನಮ್ಮ ವರಿಷ್ಠರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಮುರಳಿ ಅವರು ಮುರಳಿ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಸಹ ಹೇಳಿದ್ದಾರೆ. ಈಗ ವರಿಷ್ಠ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡಿ ಯಾವ ಕಾರ್ಯಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ತೆಗೆದುಕೊಳ್ತಾರೆ. ಆದ್ರೆ ಒಂದೇನಂತ ಹೇಳಿದ್ರೆ, ನಮ್ಮಲ್ಲಿ ಗೊಂದಲ ಇಲ್ಲ. ಈ ಬ್ರಿಗೇಡ್ ಇಂದ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಯಾರೋ ಒಂದು ಸಂಘ ಮಾಡ್ಕೊಳ್ಳೋದು ನಮ್ಗೇನ್ ಸಂಬಂಧ ಇದೆ? ಯಾರೋ ಸಂಘ ಮಾಡಿದ್ದಾರೆ, ಅವ್ರ ಅಧ್ಯಕ್ಷರಲ್ಲ, ಅಲ್ಲಿ ಅವ್ರ ಅಧ್ಯಕ್ಷರಲ್ಲ, ವಿರೋಧ ಪಕ್ಷದ ಅವ್ರ ಅಧ್ಯಕ್ಷ, ವಿಧಾನ ಪರಿಷತ್ತಿನ ಅವ್ರ ಅಧ್ಯಕ್ಷ, ಪವರ್ಫುಲ್ ಪೋಸ್ಟ್. ಅವ್ರ ಅಧ್ಯಕ್ಷ
ಅವ್ರ ಅಧ್ಯಕ್ಷ He's a fo- ಅವರೇ founder ಅದಕ್ಕೆ. ಹಿಂದೆಗಡೆ ಇದೀನಿ ಅಂತ ಹೇಳ್ತಾರೆ. ಇಲ್ಲ, ಇಲ್ಲ, ಹಿಂದೆಗಡೆ ಇಲ್ಲ, ಇರೋದನ್ನೆಲ್ಲ ಯಾರ್ಯಾರೆಲ್ಲ ಇದ್ದಾರೆ ಯಾರು ಹಿಂದಿಲ್ಲ ಗೊತ್ತು? ಮುಂದಿಲ್ಲ ಏನ್ ಮಾಡಿ ಈಶ್ವರಪ್ಪ ಕಾಂಗ್ರೆಸ್ ನಲ್ಲೂ ಬೇಕಾದ ಜನ ಇದ್ದಾರೆ ಈ ತರ. ಈಶ್ವರಪ್ಪ ಅವರೇ ಅದರ ಫೌಂಡರ್. ಯಾವ ಅವರು ಸಂಗೊಳ್ಳಿ ರಾಯಣ್ಣನ ಸಂಘಟನೆ ಕಟ್ಟಿದಾರೋ ಅದಕ್ಕೆ ಫೌಂಡರೇ ಈಶ್ವರಪ್ಪನವರು. ಅವ್ರಿಗೆ ಅವ್ರು ಮಾಡ್ತಕ್ಕಂತ ನಿಲುವುಗಳಲ್ಲಿ ಸ್ಪಷ್ಟತೆ ಇಲ್ಲ. ಎಲ್ಲಪ್ಪ ಹೇಳಿದ್ದಾರೆ ಅವ್ರು ಹೇಳಿರೋದು ಕರೆದ್ರೆ ಹೋಗ್ತೀನಿ ನಾನು ಹೇಳ್ತೀನಿ. ಒಂದು ದಿವಸ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗ್ಬೇಕಂತಾರೆ, ಇನ್ನೊಂದ್ಸಲ ಅವ್ರ ಅಭಿಮಾನದ ಮೂಲಕ ನಾನೇ ಅವರ ಚೀಫ್ ಮಿನಿಸ್ಟರ್ ಮಾಡೋರು, ಮುಖ್ಯಮಂತ್ರಿ ಮಾಡೋರು ಹೈಕಮಾಂಡ್. ಈಗ ನಿಮ್ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಮಾಡೋರು ಯಾರಪ್ಪ? ಹೈಕಮಾಂಡ್. ಹಾಗೆ ಇಲ್ಲೂ ಹೈಕಮಾಂಡ್, ರಾಷ್ಟ್ರೀಯ ಪಕ್ಷ ಹೈಕಮಾಂಡ್. ಅದರಿಂದ ಕಾಂಗ್ರೆಸ್ ಮಾಡಲ್ಲ, ಚೀಫ್ ಮಿನಿಸ್ಟರ್ ಮಾಡಕ್ಕೂ ಆಗಲ್ಲ, ಇವರು ಗೆಲ್ಸಕ್ಕೂ ಆಗಲ್ಲ. ನೀವು ಹೇಳಿದ್ರಲ್ಲ ಈಗ ಅವ್ರ ಸ್ಟೇಟ್ಮೆಂಟ್ಗಳು ಚೇಂಜ್ ಮಾಡ್ತಾ ಹೋದಂಗೆ ಇವರು ಚೇಂಜ್ ಮಾಡ್ತಾನೆ ಇದ್ದಾರೆ. ನಾಗರಾಜ್ ಯಾದವ್ ಅಂದ್ರೆ ಒಂದು ಉಪಮುಖ್ಯಮಂತ್ರಿ ಆಗಿ, ಒಂದು ವಿರೋಧ ಪಕ್ಷದ ನಾಯಕನಾಗಿ, ಒಬ್ಬ ಹಿಂದುಳಿದ ನಾಯಕನಾಗಿ ಅವರ ಹೇಳಿಕೆಗಳಿಗೆ ಸ್ಪಷ್ಟತೆ ಇರಬೇಕಾಗ್ತದೆ. ಅವರ ಹೇಳಿಕೆಗಳು ಒಂದ್ ದಿವಸ ಯಡಿಯೂರಪ್ಪನ ಪರ, ಇನ್ನೊಂದ್ ದಿವಸ ಶೆಡ್ಯೂಲ್ ಕಾಸ್ಟ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ 10,000 ಕೋಟಿ ಮಾಡಿದಂತೆ. ಅವ್ರು ನಿಜವಾಗ್ಲೂ ಸೆಕ್ಯುಲರ್ ಆದ್ರೆ ಮುಸಲ್ಮಾನರು ಏನ್ ಮಾಡಿದ್ದಾರೆ? ಅವ್ರು ಇಡೀ ಶೋಷಿತ ವರ್ಗದ ಬಗ್ಗೆ ಮಾತಾಡಬೇಕಾಯ್ತು. ಈಸ್ ನಾಟ್ ಟಾಕಿಂಗ್ ಅಬೌಟ್ ದಿಸ್ ಥಿಂಗ್. ಎರಡನೇದು ಹೇಳ್ಬೇಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಸಾವಿರ ಮಾಡ್ತೀನಿ 10,000 ಕೋಟಿ ಕೊಟ್ರಿ ಅಂತ ಹೇಳ್ತಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ 10,000 ಕೋಟಿ ಲೆಕ್ಕ ದುಡ್ಡದ ಮೇಲೆ ಸಂಘಟನೆ ಮಾಡ್ತಾ ಇಲ್ಲ. ನಮ್ಮ ಯೋಜನೆಗಳು 10,000ಕ್ಕೂ ಮೀರಿ ಇರ್ತಕ್ಕಂಥ ಯೋಜನೆಗಳನ್ನ ಅಹಿಂದ ವರ್ಗ ಈಗ ಯಡಿಯೂರಪ್ಪನವರು ಮತ್ತು ಏನು ಈಶ್ವರಪ್ಪನವ್ರ ಜಗಳನ ನೋಡೋದು ಶುರು ಮಾಡಿ ಕರ್ನಾಟಕದ ಜನ ಇದೇನು ನಾಟಕವೋ ನಿಜವೋ ಸುಳ್ಳು ಏನು ಅರ್ಥ ಆಗದೆ ಇರೋವಂಥ ಒಂದು ಅಯೋಮಯ ಸ್ಥಿತಿಗೆ ಇವತ್ತು ಕರ್ನಾಟಕದ ಜನತೆ ಬಂದು ನಿಂತಿದೆ. ಈಗ ಎಲ್ಲರಿಗೂ ಗೊತ್ತಿದೆ ಪುಟ್ಟಸ್ವಾಮಿಯವರು ಅವರ ಒಂದು ಇತಿಮಿತಿ ಒಳಗಡೆನೆ ಅವರು ಮಾಡೋದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಯಡಿಯೂರಪ್ಪನವರ ಅತ್ಯಂತ ಸಮರ್ಥ. ಆಮೇಲೆ ಇನ್ನೊಂದು ಹೇಳ್ತೀನಿ ಇನ್ನೊಂದು ಈಶ್ವರಪ್ಪನವರು ಅಲ್ಲಲ್ಲ ಒಂದ್ ಸೆಕೆಂಡ್ ಮಾಡ್ಕೊಂಡು ಹೋಗ್ತಾರೆ. ಒಂದು ಸಂಘ ಮಾಡ್ಕೊಂಡು ಒಂದು ಸಂಘ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡು ಹೋಗ್ಲಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅದರಿಂದ ಮುಖ್ಯಮಂತ್ರಿ ಯಡಿಯೂರಪ್ಪ ಆಗೋದಿಲ್ಲ, ಜನತೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 2019 ಜನತೆ ಮಾಡೋರು. ಯಡಿಯೂರಪ್ಪ ಈಶ್ವರಪ್ಪನ ಚೇಲಗಳೆಲ್ಲ ಮಾಡೋದು. ಸರಿ ಸರ್, ಈಶ್ವರಪ್ಪನವ್ರ ಚೇಲಾಗಳು ಓಟು ಬೇಕಾರೆ ನಿಮ್ಗೆ? ಅಲ್ಲ, ಓಟ್ ಎಲ್ರದ್ದು ಬೇಕು, ಎಲ್ರದ್ದು ಬೇಕು. ಆದ್ರೆ ಅವ್ರು ಹೇಳ್ಬಿಟ್ರು ಅಂತ ಯಡಿಯೂರಪ್ಪ ಮುಖ್ಯಮಂತ್ರಿ ನಿಂತೋಗ್ತದ? ಹಾಗಾದ್ರೆ ಅವ್ರು ಯಡಿಯೂರಪ್ಪ ಆಗಲ್ಲ ಅಂತ ನಿಂತೋಗ್ತದ? ಇವರು ಈಶ್ವರಪ್ಪ ಮುಖ್ಯಮಂತ್ರಿ ಅಂದ್ರೆ ಆಗೋಯ್ತಾರ? ಮುಖ್ಯಮಂತ್ರಿ ಆಗೋದ್ರ? ನನಗೆ ಪುಟ್ಟಸ್ವಾಮಿ ನಂದೊಂದು ಸಣ್ಣ ಪ್ರಶ್ನೆ ಇದೆ ಪುಟ್ಟಸ್ವಾಮಿ ಹೇಳಿ. ಅವರು ಬಹಳ ನುರಿತ ರಾಜಕಾರಣಿ ಆಗಿದ್ದರಿಂದ ಅವ್ರು ಅದಕ್ಕೆ ಬಹಳ ಸಮರ್ಥವಾದ ಉತ್ತರ ಕೊಡಬಲ್ಲರು ಅಂತ ಹೇಳಿ ತಿಳ್ಕೊಂಡು ಹೇಳ್ತೀನಿ. ಯಾಕೆ ನಾನು ಇದನ್ನೆಲ್ಲ ಹೇಳಬೇಕಾಗಿದೆ ಅಂತಂದ್ರೆ, ನೀವು ದೊಡ್ಡ ಗಂಟಲಿನ ಜನ, ನೀವು ನಮ್ಮ ಧ್ವನಿಯನ್ನು ಹುಟ್ಟಾಡಿಸಿ ಬಿಡ್ತೀರಿ, ಅದಕ್ಕಾಗಿ ಹೇಳ್ತಾ ಇರೋದು. ಆಯ್ತಾ, ನಿಜ ಹೇಳಬೇಕು ನೀವು ಹೇಳಿ ಆಯ್ತಾ. ಮೇಲೆ ಸಂಘ ಪರಿವಾರದ ಒಂದು ಕವಲು ಈಶ್ವರಪ್ಪನವರ ಜೊತೆಯಲ್ಲಿ ಅಖಂಡವಾಗಿ ನಿಂತಿರೋದ್ರಿಂದಾನೇ ಈಶ್ವರಪ್ಪನವರು ಇಷ್ಟು ಯಡಿಯೂರಪ್ಪನವರ ವಿರುದ್ಧ ತೊಡೆ ತಟ್ಟಿ ನಿಲ್ಲಕ್ಕೆ ಸಾಧ್ಯ ಆಗಿದೆ ಅನ್ನೋ ಮಾತನ್ನ ನೀವು ನಿರಾಕರಿಸ್ತೀರಾ, ಸಮರ್ಥಿಸ್ತೀರಾ? ಖಂಡಿತವಾಗಿ ನಿರಾಕರಿಸ್ತೀನಿ. ಆ ರೀತಿಯ ಯಾವುದೇ ಇಲ್ಲ. ಇದ್ದಿದ್ರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಅವರು ಬಂದು ಇಲ್ಲಿ ವಾರ್ನ್ ಮಾಡ್ತಾ ಇರಲಿಲ್ಲ. ನ್ಯಾಷನಲ್ ಜನರಲ್ ಸೆಕ್ರೆಟರಿ ವಾರ್ನ್ ಮಾಡ್ತಾ ಇರಲಿಲ್ಲ, ವಾರ್ನ್ ಮಾಡಿದ್ದಾರೆ. ಈಗ ಪೂಜಾರಿ ಅವರು ಪೂಜಾರಿ ಸಸ್ಪೆಂಡ್ ಮಾಡಿದ್ರ? ಮಾಡಿ ಮತ್ತೆ ನೋಡೋಣ. ಏನು ಅಲ್ಲ, ಪೂಜಾರಿ ಏನ್ ಮಾಡ್ತಾ ಇದ್ದಾರೆ? ಪೂಜಾರಿ ದಿನ ಹೋಗಿ ಬೈತಾ ಅವ್ರೆ. ಅಲ್ಲ, ಇವತ್ತು ಪೂಜಾರಿಯಲ್ಲಿ ಪ್ರೊಸೀಜರ್ ಹಾವು ಬಿಡ್ತೀವಿ, ಹಾವು ಇಲ್ಲಿದೆ, ಹಾವು ಬಿಟ್ಟೆ. ಅವನ್ನ ಸಡನ್ ತೋರಿಸ್ಬಿಟ್ರೆ ಚೆನ್ನಾಗಿರೋದು, ಇಂಟ್ರೆಸ್ಟ್ ಇರೋದಿಲ್ಲ. ಇಲ್ಲಿ ಹಾವಿದೆ ಜನಾರ್ದನ ಪೂಜಾರಿ ಸದ್ಯಕ್ಕೆ ತಾಲೂಕ್ ಬೋರ್ಡ್ ಮೆಂಬರು ಅಲ್ಲ. ಹಿಂದೆ ಏನೇನೋ ಈಗ ಒಂದು ವಿರಾಮ ತಗೋತೀನಿ, ಇದೇ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಏನು ಈಶ್ವರಪ್ಪನ ಇನ್ನೆರಡು ಸ್ಟೇಟ್ಮೆಂಟ್ ಇದೆ, ಈಸಿ ಅಲ್ಲ ಪುಟ್ಟಸ್ವಾಮಿ ಅವರು ಡಿಫೆಂಡ್ ಮಾಡ್ಕೊಳ್ಳೋದು. ಯಾಕಂದ್ರೆ ಇವ್ರು ಹಾವು ಬಿಡ್ಬೇಕು, ಹಾವು ಕಚ್ಚೋದ್ರ ಕಚ್ಚಬೇಕು. ಹಾವು ಇಟ್ಕೊಬಿಟ್ಟು ಬಿಟ್ಟೆ ಅಂತ ಪುಂಗಿ ಕೂತ್ಬಿಟ್ರೆ. ಆದ್ರೆ ಈ ಈಶ್ವರಪ್ಪ ಯಡಿಯೂರಪ್ಪನವ್ರ ಗಲಾಟೆ ಮುಗಿದೇ ಇರೋದ್ರಿಂದ ಎಸ್ ಶಂಕರ್ ಅವರ ಅಭಿಪ್ರಾಯ ಪಡಬೇಕು. ಅದಕ್ಕಿಂತ ನನಗೆ ಬಹಳ ಮುಖ್ಯವಾಗಿ ಕಾಣೋದು ಈಶ್ವರಪ್ಪನವರ ನಿಲುವಿನಲ್ಲಿ ಆದ ಬದಲಾವಣೆ.
ನಿನ್ನೆ ಏನು ಬೀದರ್ದಿಂದ ಒಂದು ವರದಿ ಬರುತ್ತೆ, ಅವರಲ್ಲಿ ಮಾತಾಡಿದ ವರದಿ ಬರುತ್ತೆ. ಅದಕ್ಕೂ ಈ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ಸ್ಥಾಪಿಸಿದಾಗ ಅವರು ಹೇಳಿದ ಮಾತುಗಳಿಗೂ ಇರುವ ವ್ಯತ್ಯಾಸ ಯಾವುದು? ಫುಲ್ ಯೂಟರ್ನ್. ಸೊ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ರಿಜಿಸ್ಟರ್ ಆದ ನಂತರ ಒಂದು ಇಂಗ್ಲೀಷ್ ಪತ್ರಿಕೆಗೆ ಅವರು ಒಂದು ಸಂದರ್ಶನ ಕೊಡ್ತಾರೆ. ಆ ಸಂದರ್ಶನದಲ್ಲಿ ಅವ್ರು ಹೇಳಿದ್ದೇನು? ಅವರು ಸಂದರ್ಶಕಿ ಅವರ ಸರಿಯು ಶ್ರೀನಿವಾಸನ್ ಅಂತ ಸಂದರ್ಶಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ. ವಾಟ್ ಈಸ್ ದ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್? ಹೌ ಡಿಫರೆಂಟ್ ವುಡ್ ಇಟ್ ಬಿ ಫ್ರಮ್ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ಸಮಿತಿ ದಟ್ ಹ್ಯಾಸ್ ಬೀನ್ ಅರೌಂಡ್ ಫಾರ್ 10 years? ಇದು ಪ್ರಶ್ನೆ. ಇದಕ್ಕೆ ಈಶ್ವರಪ್ಪ ಏನು ಉತ್ತರ ಕೊಟ್ಟರು? ಅವಾಗ ಹೇಳಿದ್ರು, there are many associations named after ಸಂಗೊಳ್ಳಿ ರಾಯಣ್ಣ, most of which are headed by Kuruba people. But the ಸಂಗೊಳ್ಳಿ ರಾಯಣ್ಣ brigade is not just for the Kuruba community, it is also for the backward caste and Dalit. However, this is the only for people who also support the BJP. No person belonging to any other party would be allowed to take part in the meetings or activities. ಅಂದರೆ ಇದರ ಪ್ರಾರಂಭ ಮಾಡಿದಾಗ ಅವರು BJPಯ ಸಲುವಾಗಿನೇ ಮಾಡಿದ್ದೀನಿ, BJPಯ ಕಾರ್ಯಕರ್ತರ ಸಲುವಾಗಿ ಮಾಡಿದ್ದೀನಿ, BJPಯಲ್ಲಿರುವ ಹಿಂದುಳಿದ ವರ್ಗದವರು ಮತ್ತು ದಲಿತರ ಸಲುವಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಿನ್ನೆನ ಹೇಳಿಕೆಯಲ್ಲಿ ಹೇಳ್ತಾರೆ, ನಾವು ಈ ಸಂಘಟನೆ ಮಾಡಿರುವುದು ಹಿಂದುಳಿದವರು ಮತ್ತು ದಲಿತರ ಏಳಿಗೆಗಾಗಿ. ಯಾರು 10,000 ಕೋಟಿ ರೂಪಾಯಿ ಕೊಡ್ತಾರ ಹಿಂದುಳಿದವರು, ಅವ್ರಿಗೆ ಸಪೋರ್ಟು ಮಾರೋ ಗೋಲಿ. ಶಂಕರ್, ಇದು ಅವರು ಹಂತವಾಗಿ ಈಶ್ವರಪ್ಪನವ್ರು ಒಂದೊಂದೇ ಹೆಜ್ಜೆ ಮುಂದಿಟ್ಟು ಏನು ಮಾಡ್ತೀರಿ ನೋಡೋಣ ಅಂತದ್ದು ಒಂದು ಆ ಸ್ಟ್ರಾಟಜಿ ಮಾಡ್ತಾ ಇರೋಂಗಿದೆ. ಅವ್ರು ಫಸ್ಟ್ ಹೇಳಿದ್ರು ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ, ಯಾರಾದರೂ ಆ ಸಮಾವೇಶಕ್ಕೆ ಹೋಗಿ ನೋಡಲಿ ತೋರಿಸ್ತೀವಿ. ಹೋಗುವಾಯಿತು, ಇವ್ರು ಡಿಕ್ಲೇರ್ ಮಾಡಿ ನಿಮಿಷ ಎಲ್ಲನೂ ಆಯಿತು, ಅವರು ಕೊಡ್ತೀವಿ ನೋಡಿ ಈಗ. ಅದೇ ಇವ್ರು ಹಾವು ಬಿಡೋದು ಅಂತಲ್ಲ, ಕೊನೆಗೆ ತೆಗೆದು ರಬ್ಬರ್ ಹಾವು ಬಿಟ್ಬಿಡ್ತಾರೆ, ಅಥವಾ ರಬ್ಬರ್ ಹಾವು ಬಿಡಕ್ಕೂ ಎಲೆಕ್ಷನ್ ಆಗೋವರೆಗೂ ಕಾಯ್ತಾರೆ ಅಂತ ನಾನು. ಅಲ್ಲ, ಇನ್ನೊಂದು ಕುತೂಹಲ ಇದೆ ಏನು ಗೊತ್ತಾ? ಅಲ್ಲ, 2 ದಿವಸದಿಂದ 4 ದಿವಸದಿಂದ ಹೇಳಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಒಂದು ಸಮಾವೇಶ, ಫೈನಲ್ ಸಮಾವೇಶ ಬೆಂಗಳೂರಿನಲ್ಲಿ ಮಾಡ್ತೀವಿ, ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕರೀತೀನಿ. ಏನಾದ್ರೂ ಅಪ್ಪಿತಪ್ಪಿ ನರೇಂದ್ರ ಮೋದಿ ಬಂದ್ಬಿಟ್ರೆ ಯಡಿಯೂರಪ್ಪ ಪುಟ್ಟಸ್ವಾಮಿ ಅವ್ರ ಕಥೆ ಬಂದ ಬಿಟ್ಟರೆ ತಾನೇ. ಅಯ್ಯೋ, ಅದನ್ನೇ ಹೇಳೋದು. ಈ ತರ ದಿನಕ್ಕೊಂದು ದಿವಸ ಯಾರೇ ಅಲ್ಲಿ, ನಾನೇ ಅಲ್ಲಿ ಒಂದು ದಿನಕ್ಕೊಂದು ಇದನ್ನ ಸ್ಟೇಟ್ಮೆಂಟ್ ಅಲ್ಲಿಗೆ ಬರ್ತಾ ಜನ ಏನ್ ಹೇಳ್ತಾರೆ, ಜನ ನಂಬ್ತಾರ, ನಂಬಲ್ಲ. ಅದೇ ಪಾಯಿಂಟ್ ಇರೋದೇ ಅದು. ಜನಗಳು ಹೇಳ್ತಾರೆ ದಿನಕ್ಕೊಂದು ಸ್ಟೇಟ್ಮೆಂಟ್ ಇವ್ರು ಕೊಡ್ತಾ ಇರೋದು ಏನಾಗುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಪುಟ್ಟಸ್ವಾಮಿ ಅವ್ರಿಗಾದಂಗೆ ಇಟ್ಸ್ ಕ್ರಿಯೇಟಿಂಗ್ ಲಾಟ್ ಆಫ್ ಕನ್ಫ್ಯೂಷನ್ ಅಮಂಗ್ ಅವ್ರ ಕಾರ್ಯಕರ್ತರು. ನಿಮ್ಗನ್ಸೋಗೆ ಬಿಜೆಪಿ ಹೈಕಮಾಂಡ್ ಕೆಲಸ ಅವ್ರ ಮೇಲೆ ಕ್ರಮ ತಗೊಳ್ಬೇಡ್ವಾ? ತಗೋಬೇಕು, ಆದ್ರೆ ಬಿಜೆಪಿ ಹೈಕಮಾಂಡೇ ಡಿವೈಡ್ ಆಗಿದೆ. ಬಿಜೆಪಿ ಹೈಕಮಾಂಡ್ 2 ಗುಂಪಲ್ಲಿ ಕೂತಿದೆ ಅದು ಅಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲದೆ ಸಾಧ್ಯನೇ ಇಲ್ಲ. ಖಂಡಿತ ಏನು ಡಿವೈಡ್ ಆಗಿಲ್ಲ ನಮ್ಮಲ್ಲಿ. ಬಿಜೆಪಿ ಯಾವ ಗಳಿಗೆನಲ್ಲಿ ಏನ್ ಆಕ್ಷನ್ ತಗೋಬೇಕು ಅದನ್ನ ಖಂಡಿತ ಹೈಕಮಾಂಡ್ ವಿಲ್ ಟೇಕ್. ಸರ್, ಈಗ ಆ ಗಳಿಗೆ ಮೋಸ್ಟ್ಲಿ ಎಲೆಕ್ಷನ್ ಆದ್ಮೇಲೆ ಬರುತ್ತೆ. ಸರ್, ತಮಗೆ ತಿಳಿದಾಗೆ CT ರವಿ ಅವರು ಡೆಲ್ಲಿಯಲ್ಲಿ ಹೇಳಿದ್ದಾರೆ, ಇದು ಮಾಡಿರ್ತಕ್ಕಂಥದ್ದು ತಪ್ಪು, ಹಾಗಿದ್ರೆ ನಮ್ಮ ಪಕ್ಷದ ಒಳಗಡೆ ನಾವು ತನಿಖೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ವಿಚಾರ, ಅವರು ಏನಾದರೂ ಮಾಡಿ ನಾನು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಬಿಂಬಿಸ್ಕೊಳ್ಳಿಕ್ಕೆ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ದಿವಸ ಮಾಡಲಿ, ಯಾರು ಧೈರ್ಯವಾಗಿ ಹೇಳಿ ನಾನು ಕ್ಯಾಂಡಿಡೇಟ್ ಅಂತ. ತಪ್ಪೇನಿದೆ ಅದರಲ್ಲಿ? ಅವರು ಕೂಡ ಉಪಮುಖ್ಯಮಂತ್ರಿಗಳಿದ್ರು, ಅಪೋಸಿಷನ್ ಲೀಡರ್ ಆಗಿದ್ದರೆ ಪ್ರಜಾಪ್ರಭುತ್ವ ಅವ್ರಿಗೂ ಹಕ್ಕಿರ್ತದೆ. ಕೇಳೋದಾದ್ರೆ ನೇರ ಕೇಳಬೇಕು, ಇಲ್ಲ ಅಂದರೆ ನಾನು ಕ್ಯಾಂಡಿಡೇಟ್ ಅಲ್ಲಪ್ಪ, ನಾನು ಅದು ಮಾಡೋಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಇರಬೇಕು. ನನಗೊಂದು ವಿಶ್ವಾಸ ಇದೆ, ಈಗ ಈಶ್ವರಪ್ಪನವರು ಮುಖ್ಯಮಂತ್ರಿ ಆದ್ರೂ ಹಿಂದುಳಿದ ವರ್ಗದವರು ಒಬ್ರು ಆಗಿದ್ದಾರೆ ಅಂತ ಹೇಳಿ ನಮ್ಮ ಸ್ನೇಹಿತರಾದ ಪುಟ್ಟಸ್ವಾಮಿ ಅವರು ಸಪೋರ್ಟ್ ಮಾಡ್ಬಿಡ್ತಾರೆ. ಮಾಡಬೇಕಾಗ್ತದೆ. ಅವ್ರು ನಿಜವಾಗ್ಲೂ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟ್ಮೆಂಟ್ ಇದ್ರೆ ಆಗುವಂತ ಸಂದರ್ಭ ಇದ್ದಿರ್ತಾನೆ. ಈಗ ಆಲೇ ನಮ್ಮ ಚೀಫ್ ಮಿನಿಸ್ಟರ್ ಯಾರು ಅಂತ ಆಗಿದೆ, ಡಿಕ್ಲೇರ್ ಆದಾಗ ಈಗ ಆದರೆ ಅಂತ ಯಾಕಬೇಕು ನಮ್ಗೆ? ಸಾಧ್ಯನೇ ಇಲ್ಲ. ಇದ್ದ ಕಾಲದಲ್ಲೂ ಯಡಿಯೂರಪ್ಪ ಹಿಂದುಳಿದ ವರ್ಗದ ಪರವಾಗಿ ಈಗಲೂ ಮಾಡ್ತಾ ಇದ್ದೀನಿ. ಆದ್ರೆ ಈಶ್ವರಪ್ಪನವ್ರಿಗಿನ್ನ
100 ಪಟ್ಟು ಇವ್ರ ಯಡಿಯೂರಪ್ಪನವರು ಬ್ಯಾಕ್ವರ್ಡ್ ಕ್ಲಾಸ್ ಪರವಾಗಿದ್ದಾರೆ. ಅವರ ಕಾಲದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳು, ಅವ್ರ ಕಾಲದಲ್ಲಿ ಕೊಟ್ಟಂಥ ಯೋಜನೆಗಳು ಅನುಷ್ಠಾನ ಮಾಡಿದಾರಲ್ಲ ಬ್ಯಾಕ್ವರ್ಡ್ ಕ್ಲಾಸ್ಗೆ. ಇವತ್ತು 5 ಲಕ್ಷ ಜನ, ಮೊನ್ನೆ 3 ಲಕ್ಷ ಜನ ಸೇರಿದ್ರಲ್ಲ ನಮ್ಮ ಸಮಾವೇಶಕ್ಕೆ, ಅದು ಯಡಿಯೂರಪ್ಪನವರು ಕೊಟ್ಟಂಥ ಕಾರ್ಯಕ್ರಮಗಳ ಪ್ರತಿಫಲ ಅವತ್ತು 3 ಲಕ್ಷ ಜನ ಸೇರಿದ್ದು. ಅದರಿಂದ ಈ ಯಡಿಯೂರಪ್ಪನವರು ಈಸ್ ಎ ಬೆಟರ್ ಸಪೋರ್ಟರ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್. ಇದೇ ಪರಿಸ್ಥಿತಿ ಬಿಜೆಪಿಯಲ್ಲಿ ಮುಂದುವರಿಯುತ್ತೋ ಅಥವಾ ಈಶ್ವರಪ್ಪನವ್ರ ಮೇಲೆ ಬಿಜೆಪಿ ಕ್ರಮ ಕೈಗೊಳ್ಳುತ್ತೆ? ಅಲ್ಲ, ಖಂಡಿತವಾಗಿ ಯಾವ್ದಾದ್ರು ಎಕ್ಸ್ಟ್ರಿಮಿಟಿಗೆ ಹೋದಾಗ ಒಂದು ಎಂಡ್ ಆಗ್ಲೇಬೇಕು. ಅಲ್ಲ, ಅದು ನಿಮ್ಮ ಅಭಿಪ್ರಾಯದಲ್ಲಿ ಅದು ಎಕ್ಸ್ಟ್ರಿಮಿಟಿ ಆಗಿರ್ಬೋದು. ಆದ್ರೆ ಎಲ್ಲಿ ಪಾರ್ಟಿಯ ಲೆವೆಲ್ನಲ್ಲಿ ಯಾವ್ದು ಎಕ್ಸ್ಟ್ರಿಮಿಟಿ ಆಗಿದಾಗ ಅದನ್ನು ಪಾರ್ಟಿ ಲೆವೆಲ್ ಅಲ್ಲಿ ಎಲ್ಲ ಸುಖ ಸಂತೋಷದಿಂದ ಇದೆ, ಜನ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರೆಲ್ಲ ಸುಖ ಸಂತೋಷದಿಂದ ಚಂದಮಾಮ ಕಥೆಯ ಕೊನೆಯ ಸಾಲು, ಊಟ ನಿದ್ರೆ ಮಾಡ್ಕೊಂಡು 106 ವರ್ಷಗಳ ಕಾಲ ಸುಖವಾಗಿ ಬದುಕ್ತಾರೆ ಎಂಬಲ್ಲಿಗೆ ಈ ಕತೆ ಮುಗಿಯಿತು. ಮುಂದಿನ ಸುದ್ದಿ ಅಂತ ನೋಡೋಣ. ಹಾಸನ ಜಿಲ್ಲೆಯಲ್ಲಿನ ಜನರ ಕುಡಿಯೋ ನೀರಿನ ಬವಣೆ ತಗ್ಗಿಸೋದಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡರು ಹೊಸ ಬೋರ್ವೆಲ್ಗಳನ್ನು ಕೊರೆಸಿಕೊಡುವಂತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮನವಿ ಮಾಡಿದ್ದಾರೆ. ಅದು ಬರೋಬ್ಬರಿ 372 ಬೋರ್ವೆಲ್ಗಳನ್ನು ಕೊರೆಯೋದಕ್ಕೆ ಮಾಜಿ ಪ್ರಧಾನಿಗಳು ಬೇಡಿಕೆ ಇಟ್ಟಿದ್ದಾರೆ. ಈ ಬೇಡಿಕೆಯನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆ ಕಳಿಸ್ಕೊಟ್ಟಿದ್ದಾರೆ. ಆದರೆ ಈ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇಕ್ಕಟ್ಟಿ ಸಿಕ್ಕಾಕಿಬಿಟ್ಟಿದೆ. ಸರ್ಕಾರದ ಆದೇಶದ ಪ್ರಕಾರ ರಾಜ್ಯದ ಎಲ್ಲೆಡೆ ಅಂತರ್ಜಲ ಮಟ್ಟ ಸಾಕಷ್ಟು ಕುಸಿತ ಕಂಡಿರೋ ಹಿನ್ನೆಲೆಯಲ್ಲಿ ಹೊಸ ಬೋರ್ವೆಲ್ಗಳನ್ನು ಕೊರೆಯದಂತೆ ಆದೇಶಿಸಲಾಗಿದೆ. ಆದರೆ ಬರಪೀಡಿತ ಪ್ರದೇಶಗಳಲ್ಲಿ ಕುಡಿಯೋ ನೀರಿನ ಅವಶ್ಯಕತೆ ಸಲುವಾಗಿ ಬೋರ್ ಕೊರೆಯೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ಅಧಿಕಾರವನ್ನು ನೀಡಲಾಗಿದೆ. ಅವರ ಆದೇಶದನ್ವಯ ಹೊಸ ಕೊಳವೆ ಬಾವಿ ಕೊರೆಸೋದಕ್ಕೆ ಅವಕಾಶ ಇದೆ, ಅದು ಬರಗಾಲ ಪೀಡಿತ ಪ್ರದೇಶಗಳಲ್ಲಿ. ಆದರೆ ಮಾಜಿ ಪ್ರಧಾನಿಗಳ ಬೇಡಿಕೆಯಂತೆ ಇಷ್ಟೊಂದು ಕೊಳವೆ ಬಾವಿಗಳನ್ನು ಕೊರೆಯೋದಕ್ಕೆ ಅವಕಾಶ ಇಲ್ಲದೆ ಇರೋ ಕಾರಣ ದೇವೇಗೌಡರಿಗೆ ಸೂಕ್ತ ಉತ್ತರ ನೀಡಲಾಗಿದೆ ಅಂತ ಇಲಾಖೆ ಹೇಳ್ತಾ ಇದೆ. ಜೊತೆಗೆ ಏನು ಮಾಡ್ಲಪ್ಪ ಅಂತ ತಲೆ ಮೇಲೆ ಟವಲ್ ಹಾಕೊಂಡು ಇಲಾಖೆ ಕೂತಿದೆ. ಇದು ನೋಡಿ ಮಾಜಿ ಪ್ರಧಾನಿಗಳ ಈ 375 ಪಾಪ ಅವರಿಗೆ ಎಲ್ಲ ವಿಚಾರಕ್ಕೂ ಪತ್ರ ಕೊಟ್ಟು ಅನುಭವ ಇದೆ. ಬಸ್ ಇಟ್ಸ್ ನೋನ್ ಫಾರ್ ದ್ಯಾಟ್. ಯಾರು ಕೇಳಿದ್ರು ಪಾಪ ದೇವೇಗೌಡರು ಇದುವರೆಗೆ ಅವ್ರ ಬದುಕಿನಲ್ಲಿ ಇಲ್ಲ ಅಂತೇಳಿಲ್ಲ. ಅವರು ಪ್ರಧಾನಿ ಆಗಿದ್ದಾಗಲೇ ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಟ್ರಾನ್ಸ್ಫರ್ಗೂ ಕೂಡ ಅವರು ಲೆಟರ್ ಕೊಟ್ಟಿದ್ದು ಪ್ರಕಟ ಆಗಿತ್ತು. ಆದರೆ ಅಧಿಕಾರದಲ್ಲಿ ಇರುವವರಿಗೆ ಹಿರಿಯ ರಾಜಕಾರಣಿಗಳಿಗೆ ಅಂತರ್ಜಲ ಮಟ್ಟ ಕುಸಿದಿದೆ, ಈ ಮಟ್ಟದಲ್ಲಿ ಕೊಳವೆ ಬಾವಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಒಂದು ಕಾಮನ್ ಸೆನ್ಸ್ ಇರಬೇಕಲ್ವಾ ಪುಟ್ಟಸ್ವಾಮಿ ಅವರು? ನೀವು ಹೇಳಿದಾಗೆ ಮಾಜಿ ಪ್ರಧಾನಿಗಳು ಮತ್ತು ಅಧಿಕಾರವನ್ನು ನಡೆಸಿರ್ತಕ್ಕಂಥವ್ರು, ಮುಖ್ಯಮಂತ್ರಿಗಳಿಗೆ ಅಧಿಕಾರವನ್ನು ನಡೆಸಿರ್ತಕ್ಕಂಥವ್ರು DC ನೇರವಾಗಿ 372 ಬೋರ್ವೆಲ್ಗಳನ್ನು ಕೊರೀರಿ ಅಂತಕ್ಕಂಥದ್ದನ್ನು ಬರೀತಕ್ಕಂಥದ್ದು DC ಬರೀಬೇಕಾಗಿದ್ದು ಮುಖ್ಯಮಂತ್ರಿಗಳಿಗೆ ಬರೀಬೇಕು. ಮುಖ್ಯಮಂತ್ರಿಗಳು ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಕೊಡ್ತಕ್ಕಂಥದ್ದು ಸರ್ಕಾರ ಕೊಡಬೇಕು. DC ಏಕ್ದಮ್ ಬರೆದ್ರೆ ಒಬ್ಬ MP ಅವರು ಬರೆದ ತಕ್ಷಣ 372 ಕೊರೆಯೋದಾದರೆ ಬೇರೆಯವರು ಯಾಕೆ ಬರೀತಕ್ಕಾಗ್ತದೆ? ಮತ್ತು ನಾನು ಸಹ ಮೊನ್ನೆ ಹಾಸನಕ್ಕೆ ಬರ ಪರಿಹಾರದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಬೋರ್ವೆಲ್ ಕೊರೆಸೋದಕ್ಕೆ ತುಂಬಾ ಜನ ಇರ್ತಾರೆ. ಈ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಕೊರೆಸ್ಬೇಕು ಅಲ್ವಾ, ತಾಲೂಕ್ ಪಂಚಾಯತ್ ಮೆಂಬರ್ಗಳು ಕೊರೆಸ್ಬೇಕು, ಶಾಸಕರು ಕೊರೆಸ್ಬೇಕು, ಎಂಪಿಗಳು ಕೊರೆಸ್ಬೇಕು, ಭೂಮಿ ಎಲ್ಲ ಬರೀ ಗುಂಡಿನೇ ಆಗ್ತದೆ. ನಾನು ಮೊನ್ನೆ ಇದಕ್ಕೆ ಹೋಗಿದ್ವಿ, ಅಲ್ಲಿ ಹಾಸನ ಜಿಲ್ಲೆಗೆ ಬರ ಪರಿಹಾರಕ್ಕೆ ಹೋಗಿದ್ವಿ. ಅಲ್ಲಿ ಬೋರ್ವೆಲ್ ತೆಗೆದ್ರು ನೀರು ಬರಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವತ್ತೇನಾಗಿದೆ, ಅಂತರ್ಜಲ ತಾವು ಹೇಳಿದಾಗೆ ಇದು ಮೊದಲಿಂದ ನಾವು ಇದನ್ನು ನೆಗ್ಲೆಕ್ಟ್ ಮಾಡಿ ಇವತ್ತಿನ ದಿವಸ ಖಂಡಿತವಾಗಿ ಅಂತರ್ಜಲವನ್ನು ನಿರ್ನಾಮ ಮಾಡಿಬಿಟ್ಟಿದ್ದೀವಿ. ಅಂತರ್ಜಲ ಇವತ್ತು ರಾಮಕೃಷ್ಣ ದೇವರಾಜ ಅರಸನವ್ರು ಇದ್ದಾಗಲೇ ಆ ಕಾಲದಲ್ಲಿ ಅಂತರ್ಜಲವನ್ನು ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಥೈಲ್ಯಾಂಡಿನಲ್ಲಿ ಬಾಂಡ್ಗಳನ್ನ ಹಾಕ್ತಾಯಿದ್ರು ಅವತ್ತಿನ ಕಾಲದಲ್ಲಿ. ಮತ್ತು ಇವತ್ತು ನಾವು ಗುಜರಾತ್ಗೆ ಹೋಗಿದ್ವಿ. ಗುಜರಾತ್ನಲ್ಲಿ ರೈನ್ ವಾಟರ್ ಬಿದ್ದದ್ದು ಒಂದು ಡ್ರಾಪ್ ಆಫ್ ವಾಟರ್ ಸಮುದ್ರಕ್ಕೆ ಹೋಗೋದಿಲ್ಲ. ಪ್ರತಿ ಒಂದು ಕಡೆ ಚೆಕ್ ಡ್ಯಾಮ್ಸ್ ಕಟ್ಸಿದ್ದಾರೆ. 3 ಲಕ್ಷ ಚೆಕ್ ಡ್ಯಾಮ್ಸ್ ಕಟ್ಸಿದ್ದಾರೆ ಗುಜರಾತ್. 300 ಚಿಲ್ಲರೆ ಬೋರ್ಗಳನ್ನ ಕೇಳಿರೋದಂತದೆ, ಅದರಲ್ಲೂ ರಾಜಕಾರಣ ಇರ್ತದೆ. ನಾನು ನಮ್ಮ ಹಳ್ಳಿಗಳೆಲ್ಲ ಕೊಟ್ಟಿದ್ದೀನಿ, ಆದ್ರೆ ಈ ರಾಜ್ಯ ಸರ್ಕಾರ ಮಾಡಿಲ್ಲ ಅಂತೇಳಿ ಗೂಬೆ ಕುಡ್ಸಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಂಡಿರ್ತಾರೆ. ಎವ್ರಿಥಿಂಗ್ ಇಸ್ ಪೊಲಿಟಿಕಲೈಸೇಷನ್ ಅಷ್ಟೇ, ಮಾಡಕ್ಕಾಗಲ್ಲ ಅಂತಾನು ಗೊತ್ತು. ನೀರಿನ ಲೆವೆಲ್ ಕಡಿಮೆ ಆಗಿದೆ ಅಂತ ಅವ್ರಿಗೂ ಗೊತ್ತಿದೆ, ನಮ್ಮೆಲ್ಲರಿಗೂ ಚೆನ್ನಾಗಿ ದೇವೇಗೌಡರು ಸಾಹೇಬ್ರು ಗೊತ್ತಿರ್ತದೆ. ಅದು ಹಳ್ಳಿಗಳಿಗೆ ಹೇಳಬೇಕು, ನಾನ್ ಬರ್ದಿದ್ದೀನಪ್ಪ ಅವ್ರು ಕೊಡ್ಲಿಲ್ಲಪ್ಪ ಅಂತಕ್ಕಂಥ ರಾಜಕೀಯಕ್ಕೋಸ್ಕರ ಇವೆಲ್ಲ ಮಾಡ್ಬೇಕಾಗ್ತದೆ. ಇದೊಂದು ರಾಜಕೀಯ ತಂತ್ರ ಅಂತ. ಈಗ
ಈಗ ಎಲ್ಲ ಪಕ್ಷದ ರಾಜಕಾರಣಿಗಳು ಕೆರೆಯನ್ನು ನುಂಗಿದವರು ಅದಾಯ್ತಾ. ಈಗ ನೀರು ನಿಲ್ಲೋದಕ್ಕೆ ಯಾವ ಜಾಗವೂ ಉಳಿದಿಲ್ಲ. ಕೆರೆ ಇದ್ದಿದ್ರೆ ಈ ನೆಲದಲ್ಲಿ ಅಂತರ್ಜಲ ವೃದ್ಧಿ ಆಗ್ತಿತ್ತು, ಕೊಳವೆ ಬಾವಿ ಕೊರೆದಿದ್ದಕ್ಕೂ ಒಂದು ಅರ್ಥ ಬರ್ತಿತ್ತು. ಸೊ ಈಗೇನಾಗಿದೆ, ಕೆರೆಯನ್ನೆಲ್ಲ ರಾಜಕಾರಣಿಗಳೇ ನುಂಗಿರೋದ್ರಿಂದ ಕೊಳವೆ ಬಾವಿ ಕೊರೆಯೋದ್ರಿಂದ ಏನಾಗುತ್ತೆ ಅಂತ ಕೊಳವೆ ಬಾವಿ ನುಂಗಕ್ಕಾಗಲ್ವಾ? ಕೊಳವೆ ಬಾವಿನೂ ನುಂಗ್ಬೋದು. ಕೊಳವೆ ಬಾವಿ ಕಳೆದಿದೆ ಹೇಳ ದೂರ ಕಂಪ್ಲೇಂಟ್ ಹಣ ನುಂಗ್ಬೋದು. ನಿಮಗೆ ಆಶ್ಚರ್ಯ ಆಗ್ಬಿಡ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಕೊಳವೆ ಬಾವಿ ಅದು ಬಾವಿ ಕಳೆದು ಹೋಗಿದೆ ಅಂತ ಹೇಳೋದು ಕಂಪ್ಲೇಂಟ್ ರಿಜಿಸ್ಟರ್ ಅಲ್ಲ, ಅದು ಕಂಪ್ಲೇಂಟ್ ಅಲ್ಲ, ಅದನ್ನ ಆ ವರದಿನ ಆಧರಿಸಿ ಆ ನಾಟಕ ಬಂತು. ಸೊ ತಮಾಷೆ ಅಂತಂದ್ರೆ ಜಿಲ್ಲಾ ಪಂಚಾಯತ್ ಪರಿಷತ್ನವರು ಮತ್ತೆ ಅಲ್ಲಿ ಒಬ್ಬ ರೈತನಿಗೆ ಹೇಳಿ, ನಿಮ್ಮ ಲ್ಯಾಂಡ್ ಅಲ್ಲಿ ನಾವು ಕೊಳವೆ ಕತೆ ಇದು ಮೇಲ್ನೋಟಕ್ಕೆ ನಮಗೆ ತಮಾಷೆ ತರ ಕಾಣಿಸ್ತಾ ಇರ್ಬೋದು. ನಜೀರ್ ಸಾಹೇಬರು ಕೊಳವೆ ಬಾವಿ ಕಾನ್ಸೆಪ್ಟ್ ಅಂದ್ರೆ ಕುಡಿಯೋ ನೀರಿಗೆ, ಅದನ್ನ ಯಾವಾಗ ನೀವು ನೀರಾವರಿಗೆ ಬಳಸಕ್ ಶುರು ಮಾಡಿದ್ರೆ ಆಗ್ಲೇ ಎಲ್ಲ ನೀರು ಸಣ್ಣ ನೀರಾವರಿಗೆ ಅದನ್ನ ಬಳಸಕ್ ಶುರು ಮಾಡಿದ ದಿವಸನೇ ಅದು ಅಪಾಯಕ್ಕೆ ಬಂತು. ಜೊತೆಲಿ ಈ ಮುಂದಕ್ಕೆ ಈ ರೈತರ ಸ್ಥಿತಿಗತಿಗೆ ಇದು ಹೊಂದ್ಕೊಂಡಿರೋದ್ರಿಂದ ನಾನು ಹೇಳ್ತೀನಿ, ಮುಂದಕ್ಕೆ ನಾವು ಬಹಳ ಕೇರ್ಫುಲ್ ಆಗಿ ಡೀಲ್ ಮಾಡ್ಬೇಕಾದ್ರೆ ಈ ನೀರಿನ ನಿರ್ವಹಣೆ. ಇವಾಗ ಏನು ಮೈಂಡ್ಲೆಸ್ ಆಗಿ ನೀರಾವರಿಗೆ ಇನ್ನೊಂದು ಮಾತಿದೆ, ಇನ್ನೊಂದು ಮಹಾಯುದ್ಧ ನಡೆದ್ರೆ ಅದು ನೀರಿಗೋಸ್ಕರ ಅಂತ. ಸೊ ಆ ನೀರಿನ ನಿರ್ವಹಣೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಪ್ರತಿಯೊಂದನ್ನು ಪ್ಲಾನ್ ಮಾಡದೆ ಹೋದ್ರೆ ಈ ತರದ ರಿಕ್ವೆಸ್ಟ್ಗಳು ಬರ್ತವೆ. ಪ್ರಿಯ ವೀಕ್ಷಕರೇ, ಏನೇ ಇರಲಿ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. ನಾಳೆ ಶನಿವಾರ, ನಾಡಿದ್ದು ಭಾನುವಾರ, 2 ದಿನ ನಾವು ಬರಲ್ಲ. ನೀವು ಎಂಜಾಯ್ ಮಾಡಿ. ಸೋಮವಾರ ಮತ್ತೆ ಹಾಜರಾಗ್ತೀನಿ ಸುದ್ದಿಗಳೊಂದಿಗೆ. ಅಲ್ಲಿವರೆಗೆ ಬಾಯ್, ಗುಡ್ ನೈಟ್.